ಹೋರಾಟದ ಅಸ್ತ್ರ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಬೀಬ್ ದಂಡಿ. ಕಳೆದ 2 ದಿನಗಳಿಂದ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್, ಅದು ಎಂದೆಂದು ಕಂಡರಿಯದಂತಹ ಟ್ರಾಫಿಕ್ ಜಾಮ್, ಗಂಟೆಗಟ್ಟಲೆ ವಾಹನ ಸವಾರರು ಪರದಾಡಬೇಕಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಸ್ವಾತಂತ್ರ್ಯ ಉದ್ಯಾನವನದ ಸುತ್ತಮುತ್ತಲೂ ಟ್ರಾಫಿಕ್ ಜಾಮ್. ಅದು ಆನಂದರಾವ್ ಸರ್ಕಲ್ ಆಗಿರ್ಬೋದು, KR ಸರ್ಕಲ್ ಆಗಿರ್ಬೋದು, ಶೇಷಾದ್ರಿ ರಸ್ತೆ ಆಗಿರ್ಬೋದು, ಇಲ್ಲೆಲ್ಲವೂ ಕೂಡ ತುಂಬಾ ಟ್ರಾಫಿಕ್ ಜಾಮ್. ಕಾರಣವಂದೇ ಅಂಗನವಾಡಿ ಕಾರ್ಯಕರ್ತೆಯರು, ಅಂದ್ರೆ ರಾಜ್ಯಾದ್ಯಂತ ಇರತಕ್ಕಂಥ ಸುಮಾರು 10,000ದಷ್ಟು ಅಂಗನವಾಡಿ ಕಾರ್ಯಕರ್ತೆಯರು ಈ ಒಂದು ಫ್ರೀಡಂ ಪಾರ್ಕ್ನ ಎದುರುಗಡೆ ತಮ್ಮ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ನಡೆಸ್ತಾ ಇರತಕ್ಕಂಥದ್ದು. ಈಗಾಗಲೇ ಹಲವಾರು ಬಾರಿ ಅವರು ಪ್ರತಿ ವರ್ಷ ಹೋರಾಟವನ್ನ ಮಾಡ್ತಾರೆ, ಪ್ರತಿ ವರ್ಷ 4-5 ಹೋರಾಟಗಳನ್ನ ಮಾಡ್ತಾರೆ, ತಮ್ಮ ಬೇಡಿಕೆಗಳನ್ನ ಪೂರೈಸಿ ಅನ್ನುವಂಥ ಒತ್ತಾಯವನ್ನು ಮಾಡ್ತಾ. ಆದರೆ ಇಲ್ಲಿನ ಕಣ್ಣು ಕಿವಿ ಎರಡೂ ಇಲ್ಲದೆ ಇರತಕ್ಕಂಥ ಸರ್ಕಾರಗಳು ಯಾಕೋ ಅವರ ಬೇಡಿಕೆಯನ್ನ ಸಂಪೂರ್ಣ ಮಟ್ಟದಲ್ಲಿ ಆಲಿಸೋದಿಲ್ಲ, ಅವರಿಗೆ ಪೂರಕವಾಗಿ ನಿಲ್ಲೋದಿಲ್ಲ ಅನ್ನುವಂಥದ್ದು. ಕೆಲಸದ ಒತ್ತಡವನ್ನ ಎಷ್ಟು ಬೇಕಾದರೂ ಹೆಚ್ಚು ಅವ್ರ ಮೇಲೆ ಹೇರ್ತಾರೆ. ಆದರೆ ಅವರ ಅನುಕೂಲತೆಗಳು ಮತ್ತೆ ಅವರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಒದಗಿಸಿಕೊಡ್ಲಿಕ್ಕೆ ಸರ್ಕಾರದವರು ಪ್ರಯತ್ನ ಪಡೋದಿಲ್ಲ. ಪ್ರಯತ್ನ ಪಟ್ಟರು ಕೂಡ ಕೇವಲ ಮೂಗಿಗೆ ತುಪ್ಪ ಸುರಿಯುವಷ್ಟು ಒಂದು ಅಂಶವನ್ನ ಅವರು ಹೆಲ್ಪ್ ಮಾಡ್ತಾರೆ ಹೊರತು ಬೇರೆ ಅವರ ಸಮಗ್ರವಾಗಿ ಅಭಿವೃದ್ಧಿಗೆ ಶ್ರಮಿಸೋದಿಲ್ಲ ಅನ್ನೋಂಥ ಒಂದು ಆರೋಪ ಕೇಳಿಬಂದಿದೆ. ಅದರ ಒಂದು ಆಕ್ರೋಶದ ಪರಿಣಾಮ ಇಲ್ಲಿ ನಾವು ನೋಡಬಹುದು ದೃಶ್ಯಗಳಲ್ಲಿ ಯಾವ ರೀತಿ ಸಾವಿರಾರು ಸಂಖ್ಯೆಯಲ್ಲಿ ಫ್ರೀಡಂ ಪಾರ್ಕ್ ಎದುರುಗಡೆ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು ಅನ್ನುವಂಥದ್ದು. ಮದುವೆ ಆಗಿರೋರಿದ್ದಾರೆ, ಮದುವೆ ಆಗದೆ ಇರೋರಿದ್ದಾರೆ, ಚಿಕ್ಕ ಮಕ್ಕಳುಗಳನ್ನ ಹಸುಗೂಸುಗಳನ್ನ ಎತ್ಕೊಂಡು ಬಂದು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತವ್ರು ಇದ್ದಾರೆ, ವಯಸ್ಸಾಗಿರೋರು ಇದ್ದಾರೆ, ಆರೋಗ್ಯ ಚೆನ್ನಾಗಿರೋರು ಇದ್ದಾರೆ, ಆರೋಗ್ಯ ಸ್ವಲ್ಪ ಹದಗೆಟ್ಟಿರೋರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಎಲ್ಲರ ಒಕ್ಕೊರಲ ಒಂದು ಆಗ್ರಹ ಇಷ್ಟೇ, ನಮ್ಮ ಬೇಡಿಕೆಗಳನ್ನ ಪೂರೈಸಿ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಹಲವಾರು ಬಾರಿ ಕೇವಲ ಆಶ್ವಾಸನೆಗಳನ್ನಷ್ಟೇ ಕೊಟ್ಟು ಅಥವಾ ಅಷ್ಟೋ ಇಷ್ಟೋ ಒಂದು ಖರ್ಚಿಗೆ ಕಾಸುವನ್ನು ಕೊಟ್ಟುಬಿಟ್ಟು ನಮ್ಮನ್ನ ಸಾಗ ಹಾಕಿದ್ದೀರಾ, ಈ ಬಾರಿ ನಮಗೆ ಆದ್ಯತೆಯನ್ನ ಕೊಡಿ, ನಮ್ಮ ಬೇಡಿಕೆಗಳನ್ನ ಪೂರೈಸಿ. ಯಾಕಂದ್ರೆ ಮುಂದೆ ಇದೇ ವರ್ಷ ಅಥವಾ ಮುಂದಿನ ವರ್ಷದ ಆರಂಭದಲ್ಲಿ ಚುನಾವಣೆ ಬರೋದಿದೆ. ಚುನಾವಣೆಗೆ ನಮ್ಮನ್ನೆಲ್ಲವರನ್ನು ಕೂಡ ನೀವು ಬಳಸ್ಕೊಳ್ತೀರಾ. ಅದಕ್ಕಿಂತ ಮುಂಚೆ ಬರುವಂತ ಎಲ್ಲ ರಾಜ್ಯದ, ಕೇಂದ್ರದ ಮತ್ತು ರಾಜ್ಯದ ಎಲ್ಲ ಯೋಜನೆಗಳಲ್ಲೂ ಕೂಡ ನಮಗೆ ನೀವು ಬಳಸ್ಕೊಂಡು ನಮ್ಮ ಹತ್ರ ಕೆಲಸ ಮಾಡಿಸ್ತೀರಾ, ಆದ್ರೆ ನಮಗೆ ಅನುಕೂಲಗಳನ್ನ ಕಲ್ಪಿಸ್ಕೊಡ್ತಿಲ್ಲ ಅನ್ನುವಂಥ ಒಂದು ನೋವಿನ ಕೂಗು ಹೇಳೋದಕ್ಕೆ ಇಲ್ಲಿಗೆ ಬಂದಿರತಕ್ಕಂಥದ್ದು. ನಿನ್ನೆ ಮತ್ತು ಇವತ್ತು 2 ದಿನ ಈ ಪ್ರತಿಭಟನೆ ನಡೆದಿದೆ. ನಿನ್ನೆಯೇ ಈ ಪ್ರತಿಭಟನೆಯ ಬಿಸಿ ಬೆಂಗಳೂರಿನ ಜನರಿಗೆ ತಲುಪಿರತಕ್ಕಂಥದ್ದು. ಇವತ್ತು ಕೇವಲ ಬೆಂಗಳೂರಿನ ಜನರಷ್ಟೇ ಅಲ್ಲ, ವಿಧಾನಸೌಧದ AC ಸಭಾಂಗಣದಲ್ಲಿ ಕೂತ್ಕೊಂಡಿರತಕ್ಕಂಥ ಜನನಾಯಕರಿಗೂ ಕೂಡ ಬೆವರು ಇಳಿಸಿದೆ ಈ ಪ್ರತಿಭಟನೆ ಅನ್ನುವಂಥದ್ದು. ಹಾಗಾಗಿ ಈ ಪ್ರತಿಭಟನೆ ಇನ್ನೂ ನಾವು ಅವ್ಯಾಹತವಾಗಿ ನಡೆಸ್ತೀವಿ. ನಮ್ಮ ಬೇಡಿಕೆಗಳನ್ನ ಈಡೇರಿಸದ ಹೊರತು ಪ್ರತಿಭಟನೆ ವಾಪಸ್ ತೆಗೆದುಕೊಳ್ಳೋದಿಲ್ಲ ಅನ್ನುವಂಥ ಮಾತನ್ನ ಈ ಪ್ರತಿಭಟನಾ ನಿರತರು ಹೇಳ್ತಿದ್ದಾರೆ. ಒಂದು ಸಮಾಧಾನಕರವಾದ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು ಒಂದು ಘನತೆಯ ಜೀವನ ಉನ್ನತ ಹಂತದಲ್ಲಿ ಉನ್ನತ ಮಟ್ಟದ ಬದುಕನ್ನು ನಡೆಸುವವರಿಗೆ ಅನುಕೂಲಗಳು ಬಹಳ ಕಡಿಮೆ ಪ್ರಮಾಣದಲ್ಲಿ ಸಾಧ್ಯನಷ್ಟು ಪ್ರಯತ್ನ ಪಟ್ಟು ಪರಿಹಾರವನ್ನ ಕುಡಿಯುವ ನೀರಿಗಾಗಿನೇ ಅತ್ಯಂತ ಒಂದು ಸಮಾಧಾನಕರವಾದ ಅಂಗನವಾಡಿ ಕಾರ್ಯಕರ್ತೆಯರ ಈ ಹೋರಾಟಕ್ಕೆ ಸಾಕಷ್ಟು ಜನ ಬೆಂಬಲವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ನಿಡುಮಾಮಿಡಿ ಮಠದ ವೀರಭದ್ರ ಚನ್ನಮಲ್ಲ ಸ್ವಾಮೀಜಿಯವರು ಇವತ್ತು ಈ ಒಂದು ಕಾರ್ಯಕರ್ತರ ಹೋರಾಟಕ್ಕೆ ತಮ್ಮ ಸಾಥನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ಅವರಿಗೆ ಸಾಕಷ್ಟು ಅನುಕೂಲಗಳು ಕಲ್ಪಿಸಬೇಕಾಗಿದೆ, ಅನುಕೂಲಗಳು ಕೊಡಿ ಅನ್ನುವಂಥ ಒಂದು ಆಗ್ರಹವನ್ನು ಸರ್ಕಾರದ ಮೇಲೂ ಕೂಡ ಮಾಡಿದ್ದಾರೆ. ಸಾಹಿತಿ ಮತ್ತು ಚಿಂತಕ ಕೆ ಮಳಸಿದ್ದಪ್ಪನವರು ಕೂಡ ಇವರಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥದ್ದು, ಬೆಂಬಲವಾಗಿ ನಿಂತಿದ್ದಾರೆ. ಎಲ್ಲರೂ ಕೂಡ ಒಕ್ಕರಲ ಆಗ್ರಹ ಇಷ್ಟೇ, ಇವರಿಗೆ ಕೊಡಿ ಅನ್ನುವಂಥದ್ದು. ವಿಪಕ್ಷದವರು ಕೂಡ ಸರ್ಕಾರದ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದಾರೆ. ಅಂಗನವಾಡಿ ಕಾರ್ಯಕರ್ತೆಯರ ಅವರ ಬೇಡಿಕೆಗಳನ್ನ ಪೂರೈಸಿ ಅನ್ನುವಂಥದ್ದು. ಅವರು ಅಧಿಕಾರದಲ್ಲಿದ್ದಾಗ ಏನೇನು ಮಾಡಿದ್ರು ಅನ್ನೋದು ಬೇರೆ ಮಾತು, ಆದ್ರೆ ನೀವೀಗ ಅಧಿಕಾರದಲ್ಲಿದ್ದೀರಲ್ಲ, ನೀವು ಕೊಡಿ ಅನ್ನುವಂಥ ಒಂದು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ನಾವು ರಾಜಕೀಯ ನಾಯಕರ ಮತ್ತು ರಾಜಕೀಯ ನಾಯಕರ ಒತ್ತಾಯದ ಆಗ್ರಹದ ಹಿಂದಿನ ಅಸಲಿ ಸತ್ಯವನ್ನ ಒಂದು ಸೈಡಿಗಿಡೋಣ.
ಈಗ ನಿಜವಾಗ್ಲೂ ಕಾರ್ಯಕರ್ತರು ಪಡ್ತಾ ಇರತಕ್ಕಂಥ ಕಷ್ಟ ಏನು, ಯಾವ್ಯಾವ ರೀತಿ ಕಷ್ಟ ಆಗ್ತಾ ಇದೆ, ಯಾವ್ಯಾವ ರೀತಿ ಕೆಲಸದ ಹೊರೆ ಆಗ್ತಾ ಇದೆ, ಸರ್ಕಾರಗಳು ರಾಜ್ಯ ಸರ್ಕಾರದ ಯೋಜನೆಗಳಾಗಿರಲಿ ಅಥವಾ ಕೇಂದ್ರ ಸರ್ಕಾರದ ಯಾವ ಯೋಜನೆಗಳನ್ನ ಇವರ ತಲೆ ಮೇಲೆ ಎತ್ತಿ ಹಾಕಲಾಗ್ತಾ ಇದೆ, ಈಗ ಹಾಲಿ ಯಾವ್ಯಾವ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಇಷ್ಟೊಂದು ಕೆಲಸಕ್ಕೆ ಎಷ್ಟು ಬರಬೇಕಿತ್ತು ಅವರಿಗೆ ಸಂಬಳ ಭತ್ಯೆ ಇತ್ಯಾದಿಗಳು ಯಾಕೆ ಅಷ್ಟನ್ನ ಕೊಡ್ತಾ ಇಲ್ಲ, ಎಲ್ಲದ್ರ ಕುರಿತಂತೆ ನಾವು ಚರ್ಚೆ ಮಾಡ್ತಾ ಇದೀವಿ. ನಮ್ಮೊಂದಿಗೆ 4 ಅತಿಥಿಗಳು ಸ್ಟುಡಿಯೋದಲ್ಲಿ ಇರ್ತಕ್ಕಂಥದ್ದು. ಎಲ್ಲರನ್ನು ಕೂಡ ನಾನು ಸ್ವಾಗತ ಮಾಡ್ತೀನಿ. ಮೊದಲನೇದಾಗಿ ಈಗ ನಳಿನಾಕ್ಷಿ, ಬೆಂಗಳೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ CITU ಅವರು ನಮ್ಮೊಂದಿಗೆ ಇದ್ದಾರೆ, ನಳಿನಾಕ್ಷಿ ಅವರು. ಮತ್ತೆ ಸುನಂದ ಅವರಿದ್ದಾರೆ, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ CITU. ಮತ್ತೆ ಲಕ್ಷ್ಮೀದೇವಮ್ಮ ಚಿಕ್ಕಬಳ್ಳಾಪುರ ಅವರು ಕೂಡ ಪ್ರಧಾನ ಕಾರ್ಯದರ್ಶಿಗಳು ಇದೇ ಸಂಸ್ಥೆಯಿಂದ. ಮತ್ತೆ ಲೀಲಾವತಿ ಅವರು ರಾಜ್ಯ ಉಪಾಧ್ಯಕ್ಷ, ಅವರು ಕೂಡ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ CITU ಇಂದ ಬಂದಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆಯರ ಎಲ್ಲ ಅಳಲು ಮತ್ತು ಬೇಡಿಕೆಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಿದ್ದಾರೆ. 4ವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಸುನಂದ ಅವರು ಏನ್ ಹೇಳ್ತೀರಾ? ಏನ್ ಆಕ್ಚುಲಿ ಏನ್ ಯಾಕೆ ಇದು ಕೊಡ್ತಾ ಇರ್ತಕ್ಕಂಥದ್ದು? ಈಗಾಗಲೇ 7,500 ರೂಪಾಯಿ ಕೊಡ್ತಾ ಇದ್ದಾರೆ, ಇದು ಸಾಕಾಗ್ತಾ ಇಲ್ವಾ? ಎಷ್ಟು ಬೇಕು? ಏನೇನ್ ಬೇಡಿಕೆ ನಿಮ್ಮದು? ಸರ್, ಈಗ ಆಲ್ರೆಡಿ ನಮ್ಗೆ 7,500 ರೂಪಾಯಿನ ಕೊಡ್ತಾ ಇಲ್ಲ. ಮೊನ್ನೆ ಬಜೆಟ್ ಅಲ್ಲಿ ಕೊಟ್ಟಿರುವಂತದ್ದನ್ನು ಸೇರಿದ್ರೆ ಕಾರ್ಯಕರ್ತೆಗೆ 7,000 ರೂಪಾಯಿಗಳು, ಸಹಾಯಕಿಗೆ 3,500 ರೂಪಾಯಿಗಳು ಬರ್ತಾ ಇದೆ. ನಾವು ಬೇಗ ಸಾಕಾಗ್ತಾ ಇಲ್ಲ ಅಂತ ಹೇಳುವಂತದ್ದು ಆಲ್ರೆಡಿ ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು, ಪ್ರಭುತ್ವದ ಒಳಗಡೆ ಯಾರೇ ದುಡಿದ್ರು ಕೂಡ ಅವರಿಗೆ ದುಡಿಮೆಗೆ ತಕ್ಕ ಕೂಲಿಯನ್ನ ಕೊಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೂಡ ಅದನ್ನ ನಿರ್ದೇಶನವನ್ನ ಕೊಟ್ಟಿರುವಂತದ್ದು. ಮತ್ತೊಂದು, ಬೆಲೆ ಏರಿಕೆ ದಿನದಲ್ಲಿ ಇವತ್ತು ಬೆಲೆ ಏರಿಕೆಗಳಲ್ಲಿ ಜೀವನ ನಿರ್ವಹಣೆಯನ್ನ ಮಾಡುವಂತದ್ದು ಇವರು ಕೂಡ 6,000 3,000 ರೂಪಾಯಿಗಳಲ್ಲಿ ಖಂಡಿತ ಸಾಕಾಗೋದಿಲ್ಲ. ಮತ್ತೊಂದು ಅಂತ ಹೇಳಿದ್ರೆ, ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4:15ವರೆಗೂ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿ ಕೆಲಸವನ್ನ ಮಾಡಬೇಕಾಗಿದೆ. ಒಬ್ಬ ಸಹಾಯಕಿ 3,500 ರೂಪಾಯಿಗಳನ್ನ ತಗೊಂಡು ಹೇಗೆ ಜೀವನ ನಿರ್ವಹಣೆ ಮಾಡ್ಲಿಕ್ಕಾಗತ್ತೆ? ಮತ್ತೆ ಅದೇ ರೀತಿ ಅಂಗನವಾಡಿ ಕಾರ್ಯಕರ್ತೆ ಹೇಗೆ ನಿರ್ವಹಣೆ ಮಾಡ್ಲಿಕ್ಕಾಗತ್ತೆ? ಮತ್ತೊಂದು ಪ್ರಶ್ನೆ ಇರುವಂತದ್ದು, ಯಾರು ಕೂಡ ಶ್ರೀಮಂತ ವರ್ಗದಿಂದ ಬಂದಂತವ್ರಲ್ಲ. ಅಂಗನವಾಡಿ ಕಾರ್ಯಕರ್ತರು ಇರುವಂತದ್ದು ಇವತ್ತು ವಿಧವೆಯರಿದ್ದಾರೆ, ಬಡತನ ವರ್ಗದಿಂದ ಬಂದಂತವ್ರಿದ್ದಾರೆ, ಕುಟುಂಬ ಅವ್ರ ಮೇಲೆ ಅವಲಂಬಿತ ಆಗಿರುವಂತವ್ರು ಕೂಡ ಇವತ್ತಿದ್ದಾರೆ. ಅಂತವರಿಗೆ ಇವತ್ತು ಇವರು 6,000 3,000 ಕೊಟ್ಟು ದುಡ್ಸ್ಕೊಳ್ತಾರೆ ಅಂತ ಹೇಳಿದ್ರೆ ಅದು ವ್ಯವಸ್ಥೆಯಲ್ಲಿ ಸರಿಯಾದಂತದ್ದಲ್ಲ. ಹಾಗಾಗಿ ನಾವು ಕೇಳ್ತಾ ಇದೀವಿ, ಸಮಯವನ್ನ ಹೆಚ್ಚಳ ಮಾಡಿದಿರಿ ಸ್ವಾಮಿ, ಹಾಗಾಗಿ ನೀವು 10,000 ರೂಪಾಯಿನ ಕಾರ್ಯಕರ್ತರು ಕೊಡಬೇಕು, ಒಂದು 7,000 ರೂಪಾಯಿಯನ್ನ ನಮ್ಮ ಸಹಾಯಕಿಯರಿಗೆ ಕೊಡಬೇಕು ಅಂತ ಹೇಳಿ ನಮ್ಮ ಒತ್ತಾಯವನ್ನ ಇಟ್ಕೊಂಡು ಫೆಬ್ರವರಿ 2015ರಿಂದಲೂ ಕೂಡ ಸರ್ಕಾರದ ಮೇಲೆ ಒತ್ತಾಯವನ್ನ ಹಾಕೊಂಡು ನಾವು ಹೋರಾಟವನ್ನ ಕಂಟಿನ್ಯೂ ಮಾಡ್ಕೊಂಡೇ ಬರ್ತಾ ಇದೀವಿ. ಜೊತೆಗೆ ಅದಷ್ಟೇ ಅಲ್ಲ, ICDS ಯೋಜನೆ ಪ್ರಾರಂಭ ಆಗಿ 41 ವರ್ಷಗಳಾಗಿದೆ. 41 ವರ್ಷಗಳಿಂದ ಈ ಇಲಾಖೆಯಲ್ಲಿ ಕಾರ್ಯಕರ್ತೆಯಾಗಿ ಸಹಾಯಕಿಯಾಗಿ ಕೆಲಸ ಮಾಡುವಂತವರಿಗೆ ಇನ್ನ ಮಿನಿಮಮ್ ಕನಿಷ್ಠ ಒಂದು ಬದುಕುಳಿಯೋ ಕೂಲಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಹೇಳಿದ್ರೆ ಈ ವ್ಯವಸ್ಥೆ ಒಳಗಡೆ ಸರ್ಕಾರಗಳು ಇನ್ನೇನ್ ಕೊಡ್ಲಿಕ್ಕೆ ಸಾಧ್ಯ ಇದೆ? ಇದು ನಮ್ಮ ಪ್ರಶ್ನೆ ಇರುವಂತದ್ದು ಇವತ್ತು. ಜೊತೆಗೆ ಅದಷ್ಟೇ ಅಲ್ಲ, 25 ವರ್ಷಗಳಿಂದ ಸತತವಾಗಿ ಸಂಘವನ್ನ ಕಟ್ಕೊಂಡು ಹೋರಾಟವನ್ನ ಮಾಡ್ತಾ ಇದ್ದಾರೆ, ನಿರಂತರವಾದ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಫೆಬ್ರವರಿಯಲ್ಲಿ ಮಾಡಿದಾಗ ಕೂಡ ಇದೇ CM ಅವರಿದ್ರು. ಅದಕ್ಕಿಂತ ಮುಂಚಿತವಾಗಿ ನಾವು 2010ರಲ್ಲಿ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಹೋರಾಟವನ್ನ ಮಾಡಿದ್ವಿ. ವಿರೋಧ ಪಕ್ಷದ ನಾಯಕರಾಗಿದ್ರು ಅವತ್ತು ಸಿದ್ದರಾಮಯ್ಯ ಅವರು. ನಮ್ಮ ಹೋರಾಟಕ್ಕೆ ಬಂದ್ ಹೇಳಿದ್ರು, ನನ್ನ ಸರ್ಕಾರ ಏನಾರ ಬಂದ್ಬಿಟ್ಟಿದ್ರೆ ನಿಮ್ಮನ್ನೆಲ್ಲ ಕಾಯಮ್ಮೆ ಮಾಡಿಬಿಡ್ತಾ ಇದ್ದೆ ನಾನು ಅಂತ. ಇವತ್ ನಾವು ಅವರಿಗೆ CM ಅವ್ರಿಗೆ ಕೇಳಬೇಕಾಗಿದೆ, ನಿಮ್ ಸರ್ಕಾರನೇ ಇದೆ ಸ್ವಾಮಿ, ನೀವು ಕಾಯಂ ಅಂತೂ ಮಾಡೋದು ಬೇಡ, ಬದುಕುಳಿಯೋ ಕೂಲಿ ನಾವು ಕೇಳ್ತಾ ಇರೋದು 10,000 7,000, ಅದನ್ನೂ ಕೊಡ್ಲಿಕ್ಕೆ ನಿಮ್ಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? 2 ದಿನಗಳಿಂದ ಬೀದಿಯಲ್ಲಿ ಅಹೋರಾತ್ರಿ ಫುಟ್ಪಾತ್ ಅಲ್ಲಿ ಹೆಣ್ಮಕ್ಳು ಮಲ್ಕೊಂಡಿದ್ದಾರೆ, ರಸ್ತೆಯಲ್ಲಿ ಹೆಣ್ಮಕ್ಳು ಮಲ್ಕೊಂಡಿದ್ದಾರೆ, ನಿಮ್ಗೆ ಸ್ವಲ್ಪನಾದ್ರೂ ಕನಿಕರ ಇಲ್ವಾ ಅಂತ ಹೇಳಿ ಇವತ್ತು ನಾವು ಪ್ರಶ್ನೆಯನ್ನ ಮಾಡಬೇಕಾಗಿದೆ ಸರ್ಕಾರಕ್ಕೆ. ನಿಜ. ಲೀಲಾವತಿ ಅವರು, ಈಗ ಏನೇನ್ ಯೋಜನೆಗಳಲ್ಲಿ ಅಥವಾ ಯಾವ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳಲ್ಲಿ ತಾವು ಅಂದ್ರೆ ತಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಿದ್ದಾರೆ, ಯಾವ್ಯಾವುದು? ಸರ್, ಈಗ ICDS ಯೋಜನೆಯಲ್ಲಿ ಅಲ್ದಲೇ ಇರ್ತಕ್ಕಂಥದ್ದು ಭಾಗ್ಯಲಕ್ಷ್ಮಿ ಯೋಜನೆ, ಹಾಗೆ ಸ್ತ್ರೀ ಶಕ್ತಿ ಸಂಘಗಳನ್ನ ಕಟ್ಟಿರೋರೆ ನಮ್ಮ ಅಂಗನವಾಡಿ ನೌಕರರು. ಹಾಗಾಗಿ ಮತ್ತೆ ಅದರ ಜೊತೆಯಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮ 5 ದಿನಗಳ ಕಾಲ ಅಂಗನವಾಡಿ ನೌಕರರು ಈ ಕೆಲಸವನ್ನ ಮಾಡ್ತಾರೆ. ಸೊ ಅದರ ಜೊತೆಯಲ್ಲೇನೆ ಜನಗಣತಿ, ಎಲೆಕ್ಷನ್ ವರ್ಕ್, ಮುಖ್ಯವಾಗಿ ಎಲೆಕ್ಷನ್ ವರ್ಕ್ ಅನ್ನ ಇವತ್ತು ಅಂಗನವಾಡಿ ವರ್ಕರ್ ಇಂದ ಮಾಡಿಸ್ತಾ ಇದ್ದಾರೆ. ಸೊ ಈ ಎಲ್ಲಾ ಕೆಲಸಗಳನ್ನ ಮಾಡಿಸುವಂತಹ ಸರ್ಕಾರ, ಒಂದು ಇಡೀ ಸಮುದಾಯದ ಅಭಿವೃದ್ಧಿಗೆ ದುಡಿತಾ ಇರತಕ್ಕಂತ ಸರ್ಕಾರ, ಜನ
ಇವತ್ತು ಆ ಸಮುದಾಯವನ್ನ ಕಡೆಗಣಿಸಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. 41 ವರ್ಷದಿಂದ ಇವತ್ತು ಅಂಗನವಾಡಿ ನೌಕರರು ಕೆಲಸ ಮಾಡ್ತಾ ಇದ್ದಾರೆ. ಬರೀ 6,000 ರೂಪಾಯಿಗೆ ಇವತ್ತು ಈ ಕೆಲಸವನ್ನ ಮಾಡಿಸ್ತಾ ಇದ್ದಾರೆ. ಸೊ ಮೇಲಿನ ಹೆಚ್ಚಿನ ಕೆಲಸಗಳನ್ನು ಸಹ ಇವತ್ತು ಅಂಗನವಾಡಿ ನೌಕರಿಂದ ಮಾಡಿಸುವಂತ ಸರ್ಕಾರ ಅವರನ್ನ ವರ್ಕರ್ ಅಂತ ಹೇಳಿ ಒಪ್ಕೊಳ್ಳೋದಿಲ್ಲ. 2010ರಲ್ಲಿ ನಾವು ಹೋರಾಟ ನಡೆಸಿದ್ವಿ, ಪೆನ್ಷನ್ಗಾಗಿ ನಾವು ಹೋರಾಟ ನಡೆಸಿದ್ವಿ. ಪೆನ್ಷನ್ನೇ ಕೊಡ್ತಾ ಇರ್ಲಿಲ್ಲ. 40 ವರ್ಷ ಕೆಲಸ ಮಾಡಿ ಬರಿಗೈನಲ್ಲಿ ಹೋಗ್ಬೇಕಾದಂತ ಪರಿಸ್ಥಿತಿ ಇದ್ದಂತಹ ಅಂಗನವಾಡಿ ನೌಕರರು ಇವತ್ತು ನಮ್ಗೆ ಕುಳಿಯುವಂತಹ ಕೂಲಿಯನ್ನ ಕೊಡಿ ಸ್ವಾಮಿ ಅಂತೇಳಿ ಸರ್ಕಾರನ ಕೇಳ್ತಾ ಇದ್ದೀವಿ. ಇಡೀ ಸಮುದಾಯದ ಅಭಿವೃದ್ಧಿಗೆ ದುಡಿತಾ ಇರತಕ್ಕಂಥದ್ದು ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಯಾವುದೇ ಹೊಸ ಯೋಜನೆಗಳನ್ನ ಜಾರಿಗೆ ತಂದ್ರೆ ಇವತ್ತು ಅಂಗನವಾಡಿ ನೌಕರನ್ನ ಬಳಸ್ಕೊಳ್ಳುತ್ತೆ. ಆದ್ರೆ ಅವ್ರಿಗೆ ಕನಿಷ್ಠ ಕೂಲಿ ಕೊಡ್ಲಿಕ್ಕೆ ಇವತ್ತು 18,000 ಕನಿಷ್ಠ ಕೂಲಿ ಬೇಕು ಅಂತೇಳಿ ನಾವು ಹೋರಾಟವನ್ನ ನಡೆಸ್ತಾ ಇರತಕ್ಕಂಥದ್ದು. ಇವತ್ತು ನಾವು ಮುಖ್ಯಮಂತ್ರಿಗಳಿಗೆ ಒಟ್ಟು ರಾಜ್ಯ ಸರ್ಕಾರಕ್ಕೆ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು ಕಳೆದ 3 ತಿಂಗಳಿಂದ ಸತತವಾಗಿ ಪ್ರತಿ ತಿಂಗಳು ಒಂದೊಂದು ಹೋರಾಟವನ್ನ ನಡೆಸ್ಕೊಂಡು ಬರ್ತಾ ಇದೀವಿ. ಆದ್ರೆ ಸರ್ಕಾರ ಇವತ್ತು ಕಣ್ ತೆರೆದಿಲ್ಲ. ಬರೀ 1,500 ರೂಪಾಯಿ. ಅದು ಎಷ್ಟು ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರಸಕ್ತ ಸಾಲಿನಲ್ಲಿ 500 1,000 ಅಂತ ಹೇಳ್ತಾರೆ. ಕಳೆದ 13, 14, 15, 16 ನಾನು 1,500 ಕೊಟ್ಬಿಟ್ಟಿದ್ದೀನಿ. ಸೊ ಇದು ಮಹಿಳಾ 500 ರೂಪಾಯಿ ಕೊಟ್ಟಿದ್ದೀವಿ ಅನ್ನುವಂಥದ್ದು ಹೇಳುವಂಥದ್ದು. ಅದು 2013 ಇವ್ರ ಅಧಿಕಾರಕ್ಕೆ ಬಂದ ನಂತರ ಪ್ರತಿ ವರ್ಷ 500 ರೂಪಾಯಿ ನಾನು ಕೊಟ್ಟಿದ್ದೀನಿ. ಸಾಕು. ಹಾಗಾದ್ರೆ ಈ ವರ್ಷ ಅದಕ್ಕಿಂತ ಹೆಚ್ಚಳ ಕೊಟ್ಟಿದ್ದೀನಿ. 1,000 ರೂಪಾಯಿ 500 ರೂಪಾಯಿ ಕೊಟ್ಟಿದ್ದೀನಿ ಅಂತ ಹೇಳ್ತದೆ. ಆದ್ರೆ ಇವತ್ತು ಇವರ ಕೆಲಸವನ್ನ ಕಡೆಗಣಿಸಿ ಬೇರೆ ಮಠಮಾನ್ಯಗಳಿಗೆ ಕೋಟಿ ರೂಪಾಯಿ ಅನುದಾನ ಕೊಡ್ತಾ ಅಂತ ಸರ್ಕಾರ ಇವತ್ತು ಮಹಿಳಾ ಪರ ಬಜೆಟ್ ಅಂತ ಹೇಳ್ತಾರೆ. ಅಲ್ಲ, ಈ ಸರ್ಕಾರ ಮಠಮಾನ್ಯ ಕೊಟ್ಟಿಲ್ಲ, ಕಳೆದ ಸರ್ಕಾರ ಕೊಟ್ಟಿರಬಹುದು. ಹಿಂದಿನ ಸರ್ಕಾರಗಳು ಎಲ್ರಿಗೂ ಸೇರಿಸಿ ಹೇಳ್ತಿದ್ದೀರಿ. ಎಲ್ರಿಗೂ ಸೇರಿಸಿ ಹೇಳ್ತಾ ಇದ್ದೀವಿ. ಇವತ್ತು ಬಿಜೆಪಿಯ ಧುರೀಣರು ಬಂದು ಇವತ್ತು ಮಾತಾಡಿದ್ರು. ಅವರ ಕಾಲದಲ್ಲೂ ಅವ್ರು ಏನ್ ಮಾಡಿದ್ರು ಅಂತ ಹೇಳಿ ಈಗ ನಮ್ಮ ಸುನಂದ್ ಅವ್ರು ಹೇಳಿದ್ರು. 2010ರಲ್ಲಿ ಮುಖ್ಯಮಂತ್ರಿ ಇವರು ವಿರೋಧ ಪಕ್ಷದ ನಾಯಕರಾಗಿದ್ದಂತ ಸಿದ್ದರಾಮಯ್ಯನವರು ಅವ್ರು ಹೇಳಿದ್ರು, ಇವತ್ತು ಅದೇ ಮುಖ್ಯಮಂತ್ರಿ ಇದ್ದಾರೆ. ಇವತ್ತು ನೀವು ಅವತ್ತು ಏನ್ ಮಾತಾಡಿದ್ರೆ ಅದನ್ನ ಉಳಿಸ್ಕೊಳ್ಳಿ ಸ್ವಾಮಿ ಅಂತ ನಾವ್ ಇವತ್ತು ಕೇಳ್ತಾ ಇದ್ದೀವಿ. 1,500 ರೂಪಾಯಿ ಕೊಟ್ಟು ಮೂಗಿಗೆ ತುಪ್ಪ ಸವರುವಂತ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಎಷ್ಟೆಲ್ಲ ಕೆಲಸಗಳನ್ನ ಮಾಡ್ತಾರೆ ಅಂಗನವಾಡಿ ವರ್ಕರ್. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4:15ವರೆಗೂ. ಇವತ್ತು ಅವ್ರು ನಾವು ಕನಿಷ್ಠ ಕೂಲಿ ಕೊಡಿ ಸ್ವಾಮಿ ಅಂತ ಕೇಳಿದ್ರೆ ಇವತ್ತು ಬರೀ 1,500 ಕೊಟ್ಟು ಕಣ್ಣೊರೆಸೋ ತಂತ್ರವನ್ನ ಮಾಡ್ತಾ ಇದೆ. ಮತ್ತೆ ಅವರು ಹೇಳ್ತಾರೆ ಹಠಮಾರಿ ಧೋರಣೆ. ಇದು ನಮ್ದು ಹಠಮಾರಿ ಧೋರಣೆ ಅಲ್ಲ, ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇದೀವಿ. ನಮಗೆ ನಮ್ಮ ದುಡಿಮೆಗೆ ತಕ್ಕಂತ ಕೂಲಿ ಕೊಡಿ ಸ್ವಾಮಿ ಅಂತ ನಾವು ಇವತ್ತು ಕೇಳ್ತಾ ಇರತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ. ಆದ್ರೆ ಇವತ್ತು ಸರ್ಕಾರ ನಮ್ಮನ್ನ ಹಠಮಾರಿ ಅಂತ ಧೋರಣೆ ಅಂತ ಹೇಳಿದ್ರೆ, ಇದು ಹೆಣ್ಣು ಮಕ್ಕಳು ಇವತ್ತು ಬೀದಿಯಲ್ಲಿ ಮಲಗಿದ್ದಾರೆ, ರಾತ್ರಿ ಇಡೀ ಬೀದಿಯಲ್ಲಿ ಮಲಗಿದ್ದಾರೆ. ಸರ್ಕಾರಕ್ಕೆ ಒಂದಿಷ್ಟು ಕರುಣೆ ಇಲ್ವಾ? ಮಹಿಳಾ ಸಬಲೀಕರಣ, ಮಹಿಳಾ ಪರ ಬಜೆಟ್ ಅಂತ ಹೇಳ್ತದೆ ಸರ್ಕಾರ. ಆದ್ರೆ ಇವತ್ತು ಈ ಬಜೆಟ್ ನಲ್ಲಿ ಮಹಿಳೆಯರ ಪರವಾಗಿ ಏನ್ ಮಾಡಿದೆ ಅಂತ ಹೇಳಿ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಅದೇ 1,000 ರೂಪಾಯಿ ಕೊಟ್ಟಿದಾರಲ್ಲ ಅಷ್ಟಕ್ಕೆ ಸಾಕು ತೋರ್ಪಡಿಕೆಗೆ. ಅದೇ ಹೇಳಿದ್ವಲ್ಲ ಸರ್, ಮೂಗಿಗೆ ತುಪ್ಪ ಸವರುವಂತ ಕೆಲಸ ಮಾಡ್ಬಿಟ್ಟು ಇವತ್ತು ನಾನು ಕೊಟ್ಟಿದ್ದೀನಿ ಅಷ್ಟೇ. ಇನ್ನು ಇದು ಯಾವ ರೀತಿ ಧೋರಣೆ ಸರ್ಕಾರದಿಂದ ತೋರಿಸ್ತದೆ ಮಹಿಳೆಯರ ಪರವಾಗಿ ಅಂತ ಹೇಳಿ. ನಿಜ ನಿಜ. ನಳನಾಕ್ಷರಿ ಏನ್ ಹೇಳ್ತಿರ್ತಾವ ಸರ್? ನಾವು 1975ರಲ್ಲಿ ಅಂಗನವಾಡಿ ಸೇರ್ಕೊಂಡ್ರಿ. ಅಲ್ಲಿಂದ ಇಲ್ಲಿ ತನಕ ಹೋರಾಟಗಳು ಮಾಡ್ಕೊಂಡೇ ಬಂದಿದೀವಿ. ಅಂದ್ರೆ 42 ವರ್ಷಗಳಲ್ಲಿ ಈಗ ಎಲ್ಲಾ ಮಕ್ಳಿಗೂ ನಾವು ಆರೋಗ್ಯ ಕೊಡ್ಬೇಕು, ಶಿಕ್ಷಣ ಕೊಡ್ಬೇಕು ಅಂತ ಹೇಳ್ತೀರಿ. ಆದ್ರೆ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಕ್ ಆಗ್ತಾ ಇಲ್ಲ, ಆರೋಗ್ಯ ಕೊಡಕ್ ಆಗ್ತಿಲ್ಲ. ಜೊತೆಗೆ ನಮ್ಗೂ ಎಲ್ಲ ವಯಸ್ಸಾಯ್ತು, ನಮ್ಗಿಂತ ವಯಸ್ಸಾದಂತವ್ರು ಇದ್ದಾರೆ, ಅವ್ರಿಗೆ ಸರಿಯಾದ ಚಿಕಿತ್ಸೆ ತಗೊಳಕ್ ಕೂಡ ಏನು ಹಣ ನಮಗ್ ಗೌರವಧನ ಸಾಕಾಗ್ತಿಲ್ಲ. ನಾವು ಕೇಳ್ತಾ ಇದೀವಿ ಕನಿಷ್ಠ ಕೂಲಿ ಅಂತ, ಕನಿಷ್ಠ ಕೂಲಿ ಕಾಯ್ದೆ ಅಡಿಯಲ್ಲಾದ್ರೂ ತಗೊಂಬನ್ರಿ, ಇಲ್ಲ ಶಿಕ್ಷಣ ಕಾಯ್ದೆ ಅಡಿಯಲ್ಲಾದ್ರೂ ತಗೊಂಬನ್ರಿ ಅಂಗನವಾಡಿ ಶಿಕ್ಷಕರನ್ನ ಅಂತ. ಆದ್ರೆ ಯಾವುದಕ್ಕೂ ತರ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತು ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು ಅಂತ ಅಕ್ಟೋಬರ್ 21ನೇ ತಾರೀಕು. ಆದ್ರೆ ಆ ಸುಪ್ರೀಂ ಕೋರ್ಟ್ ಹೇಳಿಕೆನೂ ನಿರಾಕರಿಸ್ತಾ ಇದೆ. ಜೊತೆಗೆ ನಾವ್ ಇಷ್ಟು ಗೌರವಧನ ತಗೊಂಡು ಈಗ 6,000 ಗೌರವಧನ ತಗೊಂಡು ನಾವ್ ಯಾವ ರೀತಿ ಸಿಟಿಯಲ್ಲಿ ಕೆಲಸ ಮಾಡಂತರು ಬಾಡಿಗೆನೆ ಕೊಡ್ಬೇಕಾಗ್ತೈತಿ 6,000 8,000. ಅವ್ರ ಜೀವನ ನಿರ್ವಹಣೆ ಯಾಕೆ ಮಾಡ್ಬೇಕು? ಮತ್ತೆ ಮಕ್ಕಳನ್ನ ಯಾವ ರೀತಿ ಸಾಕ್ಬೇಕು? ಮತ್ತೆ ಮಕ್ಕಳಿಗೆ 2 ಟೈಮ್ ಊಟ ಕೊಡ್ಬೇಕು, ಉಪಹಾರ ಕೊಡ್ಬೇಕು ಅಂತ ಹೇಳ್ತಾರೆ. ಆ ಗ್ಯಾಸ್ ನೋಡಿದ್ರೆ ನಮ್ಗೆ ಬರೀ 500 ರೂಪಾಯಿ ಗ್ಯಾಸ್ಗೆ ಕೊಡ್ತಾರೆ 3 ತಿಂಗಳಿಗೆ. ಆ ಗ್ಯಾಸ್ ನಾವು 3 ತಿಂಗಳಿಗೆ ಯಾವ ರೀತಿ ಉಪಯೋಗಿಸ್ಬೇಕು, ಅಡುಗೆ ಯಾವ ರೀತಿ ತಯಾರಿಸಬೇಕು, ಮತ್ತೆ ಪ್ರತಿಯೊಂದಕ್ಕೂ ಎಲ್ಲ ಏನೇ ಒಂದ್ ಇಲಾಖೆಯಲ್ಲಿ ಕೆಲಸ ಮಾಡ್ಬೇಕಾದ್ರೂ ಆ ರಿಪೋರ್ಟ್ ಈ ರಿಪೋರ್ಟ್ ಅಂತ ತರ್ಸ್ಕೊಂತಾರೆ. ನಮ್ಗೆ 1-2 ಸಾರಿ ಮಾತ್ರ TADA ಕೊಡ್ತಾರೆ. ಮತ್ತೆ ಟೌನ್ ಅಲ್ಲಿ ಇರೋರ್ಗೆ ಯಾವ TADAನೂ ಇಲ್ಲ. ಮತ್ತೆ ಎಲ್ಲಾ ಕೆಲಸನೂ ಇಲಾಖೆ ಕಡೆಯವರು ನಮ್ ಕಡೆಯಿಂದ ಮಾಡಿಸ್ಕೊಂಡು ನಮಗ್ ಕೊಡ್ತಾ ಇರೋದು 6,000. ನಾವು ಗೌರವಧನ ಜಾಸ್ತಿ ಆಗ್ಬೇಕು ಅಂತ ಕೇಳಿದ್ರೆ ಹೋದ್ ವರ್ಷ ನಾವು ಹೋರಾಟನೇ ಮಾಡ್ಲೇ ಇಲ್ಲ. ಆಚೆ ವರ್ಷ ಹೋರಾಟ ಮಾಡಿದ್ವಿ, ಬರೀ 500 ರೂಪಾಯಿ ಮಾತ್ರ ಬಿಡುಗಡೆ ಮಾಡಿದ್ರು. ಈ ವರ್ಷ 3 ಸಾರಿ ಹೋರಾಟ ಮಾಡಿ ಎಲ್ಲಾ MLAಗಳ್ಗ MP ಗಳಿಗ ಲೆಟರ್ ಕೊಟ್ಟು ಎಲ್ಲಾರ ಕಡೆಯಿಂದ ಪ್ರೆಸರ್ ಹಾಕ್ಸಿದಕ್ಕೆ 1,000 ಮಾಡಿದ್ದಾರೆ. ನಾವು ಕೇಳಿರೋದು ಕನಿಷ್ಠ ಟೀಚರ್ಗೆ 4,000 ಕೊಡ್ರಿ, ಹೆಲ್ಪರ್ಗೆ
4,500 ಕೊಡ್ರಿ. ಆ ರೀತಿ ಕೊಟ್ರೆ ತಿಂಗಳಿಗೆ ನಮ್ಗೆ ಟೀಚರ್ಗೆ 10,000 ಆಗುತ್ತೆ, ಹೆಲ್ಪರ್ಗೆ 7,500 ಆಗುತ್ತೆ. ಒಂದು ತಿಂಗಳ 25,000 ಕೋಟಿ ಟೀಚರ್ ಕೊಡ್ಬೇಕಾಗ್ತೈತಿ, 27,000 ಹೆಲ್ಪರ್ಗಳು ಕೊಡ್ಬೇಕಾಗುತ್ತೆ. ಹಂಗಾಗಿ ಅಷ್ಟ ಹಣ ಬಿಡುಗಡೆ ಮಾಡ್ರಿ ಅಂತ ಕೇಳ್ತಾ ಇದೀವಿ. ಈಗ ಇವ್ರದ್ದು ಮಹಾಮಸ್ತಕಾಭಿಷೇಕಕ್ಕೆ 612 ಕೋಟಿ 1,172 ಕೋಟಿ ಬಿಡುಗಡೆ ಮಾಡ್ತಾವ್ರೆ. ನಮಗ್ ಬರೀ 612 ಕೋಟಿ ಕೊಟ್ರೆ ನಮ್ಮ ಬಗೆಹರಿಯುತ್ತೆ. ನಾವು ಕೇಳ್ತಾ ಇರೋಂತ 10,000 7,500 ಬಗೆಹರಿಯುತ್ತೆ. ಆತರ ಬಿಡುಗಡೆ ಮಾಡ್ಲಿ. ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ? ನಾವ್ ಇನ್ನೆಷ್ಟು ದಿವಸ ಇದೇ ರೀತಿ ಹೋರಾಟ ಮಾಡೋದು? ಈ ಸಾರಿ ಏನೇ ತೀರ್ಮಾನ ಆಗೋವರೆಗೂ ನಾವು ಹೋಗಲ್ಲ. ನಮ್ಮ ಹೋರಾಟ ಇದ್ದೇ ಇರುತ್ತೆ. ಅಲ್ಲ, ಈಗ ಮಹಾಮಸ್ತಕಾಭಿಷೇಕ ಕೊಟ್ಟಿದ್ದಾರೆ, ಅದು ಯೋಜನೆಗಳು, ಅದಕ್ಕೆ ದುಡ್ಡು ಕೊಡಿ ಅಂತ ಹೇಳಿ ದೇವೇಗೌಡರು ಕೇಳಿದ್ರು. ಪಾಪ ನಿಮ್ಮ ಹೋರಾಟಕ್ಕೆ ದೇವೇಗೌಡರು ಕೇಳಲಿಲ್ವಲ್ಲ, ಹಂಗಾಗ್ಬಿಟ್ಟು ಮಾಡಿಲ್ವೇನೋ ಅಂತ ಏನ್ ಹೇಳ್ತೀರಾ ಹೇಳಿ? ಸರ್, ಈಗ ಇಡೀ ಸಮಾಜದ ಕಟ್ಟ ಕಡೆಯ ಹೆಣ್ಣು ಅಂತಂದ್ರೆ ಈಗ ನಾವು ಅಂಗನವಾಡಿ ವರ್ಕರ್ಸ್ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಇಲ್ಲಿ ಕೆಲಸ ಮಾಡ್ತಾ ಇರುವಂತ ಎಲ್ರು ಕೂಡ ಅಸಹಾಯಕರು ಮತ್ತೆ ತುಂಬಾ ಬಡ ಕುಟುಂಬದಿಂದ ಬಂದಿರುವಂತವರು ಮಹಿಳೆಯರಾಗಿದ್ದಾರೆ. ಸುಮಾರು ಜನ ವಿಧವೆಯರಾಗಿದ್ದಾರೆ. ಮತ್ತೆ ಇಲ್ಲಿ ಕುಟುಂಬದ ಇಡೀ ಜವಾಬ್ದಾರಿಯನ್ನ ಒತ್ತಿರುವಂತಹ ಮಹಿಳೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಾಗಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಾವೇನು ಈಗ ಕೇಳ್ತಾ ಇದೀವಿ ಅಂತಂದ್ರೆ, ಕೇವಲ ಕೇಳ್ತಾ ಇರುವಂತದ್ದು ನಾವು 10,000 ರೂಪಾಯಿ ಕೊಡ್ರಿ ಅಂತ. ಈಗ ಕನಿಷ್ಠ ಕೂಲಿ ಕೊಡ್ಬೇಕು ಅಂದ್ರೆ 18,000 ರೂಪಾಯಿ ಕೊಡ್ಬೇಕು. ನಾವು ಕೇಳ್ತಾ ಇರುವಂತದ್ದು ಈಗ ಸದ್ಯಕ್ಕೆ 10,000 ರೂಪಾಯಿ ಕೊಡ್ರಿ. ಆದ್ರೆ ಇವತ್ತು ಪಕ್ಕದ ರಾಜ್ಯಗಳಲ್ಲಿ ಕೊಟ್ಟಿದ್ದಾರೆ, ನಮ್ಮ ರಾಜ್ಯದಲ್ಲೇನು ಇವರೇ ಮೊದಲು ಏನ್ ಕೊಡ್ತಾ ಇಲ್ಲ. ಈಗ ಇವ್ರು ಹೇಳ್ತಾ ಇರೋದೇನು, ಸೆಂಟ್ರಲ್ ಗೌರ್ಮೆಂಟ್ ಅನುದಾನ ಕಡಿತ ಮಾಡಿದೆ, ಅದಕ್ಕೋಸ್ಕರ ಕೊಡಕ್ಕಾಗಲ್ಲ ಅಂತ. ಅನುದಾನ ಕಡಿತ ಮಾಡಿರೋದಾದ್ರೆ ಈಗ ಪಕ್ಕದ ಕೇರಳದಲ್ಲಿ ಕೊಟ್ಟಿದ್ದಾರೆ, ಆಂಧ್ರ ಪ್ರದೇಶದಲ್ಲಿ ಕೊಟ್ಟಿದ್ದಾರೆ, ತಮಿಳುನಾಡಲ್ಲಿ ಪರ್ಮನೆಂಟ್ ಮಾಡಿದ್ದಾರೆ, ಗೋವಾದಲ್ಲಿ ಕೊಟ್ಟಿದ್ದಾರೆ. ಇವ್ರಿಗೆಲ್ಲ ಎಲ್ಲಿಂದ ಅನುದಾನ ಬರ್ತದೆ? ಆದ್ರಿಂದ ಇವ್ರಿಗೆ ಕೊಡಬೇಕು ಅಂತ ಮನಸ್ಥಿತಿ ಬಂದ್ರೆ ಕೊಡಬಹುದು, ಅದೇನು ಹೆಚ್ಚೇನಲ್ಲ. ಯಾಕೆ ಅಂತಂದ್ರೆ ಕೇವಲ ಈಗ ಇವ್ರು ಏನ್ ಬಜೆಟ್ ಅನ್ನ ಪ್ಲೇಸ್ ಮಾಡಿದ್ದಾರೆ 1,82,000 ಕೋಟಿಗಳು, ಅದ್ರಲ್ಲಿ ನಾವು ಕೇಳ್ತಾ ಇರೋಂಥದ್ದು 612 ಕೋಟಿ ಮಾತ್ರ ಕೇಳ್ತಾ ಇರುವಂತದ್ದು. ಆ ಅನುದಾನವನ್ನ ನಮ್ಗೆ ತೆಗ್ದಿರ್ಸ್ಬೇಕು ಅಂತ ಅಂದ್ಬಿಟ್ಟು. ಯಾಕೆ ಅಂತಂದ್ರೆ ಒಂದು ಸಲ ಏನಾದ್ರು ಕನಿಷ್ಠ ವೇತನ ಅಂತ ಇವರು ಕೊಟ್ರೆ ತುಂಬಾನೇ ನಮ್ಮ ಹೆಣ್ಮಕ್ಳಿಗೆ ತುಂಬಾ ಅನುಕೂಲ ಆಗ್ತದೆ. ಅನುಕೂಲ ಆಗೋದ್ರಿಂದ ಬರೀ 1,25,000 ಕುಟುಂಬಗಳು ಇವತ್ತು ಬದುಕ್ತವೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ 1,25,000 ಕುಟುಂಬಗಳು ಬದುಕ್ತವೆ ಅಂತಂದ್ರೆ ಈ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಇವತ್ತು ಏನ್ ನಾವು ಕೇಳ್ತಾ ಇದ್ದೀವಿ ಅದು ಒಳ್ಳೆಯ ಇದು. ಯಾಕೆ ಅಂತಂದ್ರೆ ಇಡೀ ಸಮಾಜದಲ್ಲಿ ಯಾವುದೇ ಗ್ರಾಮೀಣ ಪ್ರದೇಶದಲ್ಲಿ ಸರ್ಕಾರದ ಯಾವುದೇ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡ್ಬೇಕು ಅಂತಂದ್ರು ನಾವು ಅಂಗನವಾಡಿ ವರ್ಕರ್ಸೇ ಇವತ್ತು ಇಂಪ್ಲಿಮೆಂಟ್ ಮಾಡ್ಬೇಕಾಗಿದೆ. ನಮ್ಮೆಲ್ಲವನ್ನು ಕೂಡ ಅವ್ರು ಬಳಸ್ಕೊಂತಾರೆ. ನಾವು ಬೆಳಗ್ಗೆ ಈಗ 9 ಗಂಟೆಯಿಂದ ಹಿಡಿದು ಸಾಯಂಕಾಲ 4:30-5 ಗಂಟೆವರೆಗೂ ಕೂಡ ಕೆಲಸ ಮಾಡ್ತೀವಿ. ಅದ್ರ ಒಟ್ಟಿಗೆ ಇವತ್ತು ಏನ್ ಸ್ತ್ರೀಶಕ್ತಿ ಸಂಘಗಳನ್ನ ಮೇಂಟೈನ್ ಮಾಡ್ಬೇಕು ಅಂತ ಬಂದಿದೆ, ಅವರು ಎಲ್ಲ ಕೂಡ ಹಗಲಲ್ಲೇನ್ ಸೇರೋದಿಲ್ಲ, ರಾತ್ರಿ ಕೂಡ ನಾವು ಕೆಲಸ ಮಾಡ್ಬೇಕಾಗಿರುವಂತ ಪರಿಸ್ಥಿತಿ ನಮ್ ಮುಂದೆ ಇದೆ. ಇಡೀ ಇವಾಗ 18,000 ಸುಮಾರು ಬಾಂಡ್ಗಳನ್ನ ನಾವಿವತ್ತು ವಿತರಣೆ ಮಾಡಿದೀವಿ ನಾವು ಅಂಗನವಾಡಿ ವರ್ಕರ್ ಆಗಿ. ಈಗ ಈ ಎಲ್ಲಾ ಕೆಲಸಗಳಿಗೂ ಕೂಡ ಬೇರೆ ಯಾರನ್ನ ಅಪಾಯಿಂಟ್ ಮಾಡಿದಿದ್ರೆ ಈಗ ಅವ್ರು ಕೊಡ್ಲೇಬೇಕಾಗಿತ್ತು, ಅವ್ರಿಗೆ ಎಕ್ಸ್ಟ್ರಾ ಪೇಮೆಂಟ್ ಅಂತ ಕೊಡ್ಲೇಬೇಕಾಗಿತ್ತು. ಆದ್ರೆ ಸರ್ಕಾರದ ಯೋಜನೆಗಳನ್ನ ಜಾರಿ ಮಾಡೋದ್ರಲ್ಲಿ ನಮ್ಮ ಅಂಗನವಾಡಿ ವರ್ಕರ್ಸ್ ಮುಂಚೂಣಿಯಲ್ಲಿದ್ದಾರೆ ಇವತ್ತು. ಅಂತ ಅವ್ರಿಗೆ ಇವತ್ತು ನಾವು ಗೌರವಧನ ಕೊಡೋದಿಲ್ಲ. ಈಗ ಇಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದೆ ಅಂತಂದ್ರೆ ನಮ್ಮ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಇನ್ನೊಂದು ಏನು ಅಂತಂದ್ರೆ ಇವತ್ತು ಈ ಸರ್ಕಾರ ನಾವು ಬಂದ್ಮೇಲೆ ಮಾಡಿದೀವಿ ಅಂತ ಹೇಳ್ತಿದ್ದಾರೆ. ನಮಗ್ ಭಿಕ್ಷೆ ಬೇಕಾಗಿಲ್ಲ. ಇವ್ರು ಕೊಡುವಂತ 500 ರೂಪಾಯಿ 1,000 ರೂಪಾಯಿ ನಮ್ಗೆ ಭಿಕ್ಷೆ ಬೇಕಾಗಿಲ್ಲ. ನಮ್ ಕನಿಷ್ಠ ಕೂಲಿ ಕೊಡಬೇಕು. ಇವತ್ತೇನ್ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ, ಮತ್ತೆ LIC ಇದನ್ನ ರೆಕಮೆಂಡೇಶನ್ ಅನ್ನ ಮಾಡಿದೆ, ILC ರೆಕಮೆಂಡೇಶನ್ ಅನ್ನ ಮಾಡಿದೆ. ಅದನ್ನ ಇವತ್ತು ಜಾರಿ ಮಾಡ್ಬೇಕು ಅಂತ ಅಂದ್ಬಿಟ್ಟು ಇವತ್ತು ನಾವು ಒಟ್ಟಾರೆಯಾಗಿ ನಾವು ವರ್ಕರ್ಸ್ ಇವತ್ತು ಕನಿಷ್ಠ ಕೂಲಿ ಕೊಡೋವರೆಗೂ ಕೂಡ ಸುಮಾರು ಜನ ನಮ್ಮ ವರ್ಕರ್ಸ್ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಹೇಳ್ತಿದ್ದಾರೆ ಊಟ ಇಲ್ಲ, ನೀರಿಲ್ಲ, ಮತ್ತೆ ಕನಿಷ್ಠ ನಮ್ಮ ಹೆಣ್ಮಕ್ಳಿಗೆ ಬೇಕಾಗಿರುವಂತ ಟಾಯ್ಲೆಟ್ ಶೌಚಾಲಯದ ವ್ಯವಸ್ಥೆ ಇಲ್ಲ. ಆದ್ರೂ ಕೂಡ ಹೇಳ್ತಿದ್ರು ನಾವು ವಾಪಸ್ ಹೋಗೋದಿಲ್ಲ, ಸತ್ರ ಇಲ್ಲೇ ಸಾಯ್ತೀವಿ. ಇಲ್ಲ ಅಂತಂದ್ರೆ ಕನಿಷ್ಠ ಒಂದಷ್ಟು ಮಕ್ಕಳಿಗೆ ಒಂದು ಒಳ್ಳೆಯ ಬದುಕನ್ನ, ಒಂದಷ್ಟು ಶಿಕ್ಷಣವನ್ನ, ಮತ್ತೆ ಮಕ್ಕಳನ್ನ ಒಂದು ಸಮಾಜದ ಅಭಿವೃದ್ಧಿಯಾಗಿ ನಡೆಸೋದಿಕ್ಕೆ ಇಡೀ ಸಮಾಜದ ಮಕ್ಕಳನ್ನ ನಾವಿವತ್ತು ನಡೆಸ್ತಾ ಇದ್ದೀವಿ.
ಅವ್ರ ಬದುಕಿನ ಒಳ್ಳೇದಕ್ಕೋಸ್ಕರ ದುಡಿತಾ ಇದ್ದೀವಿ. ಆದ್ರೆ ನಮ್ಮ ಮಕ್ಕಳು ಇವತ್ತು ಬೀದಿ ಪಾಲಾಗುವಂತ ಪರಿಸ್ಥಿತಿ ಇವತ್ತು ನಮ್ಮ ಮುಂದೆ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಗೆ ಕನಿಷ್ಠ ವೇತನ ಕೊಡೋವರೆಗೂ ಕೂಡ ನಾವು ಇವತ್ತು ವಾಪಸ್ ಹೋಗಲ್ಲ ಅಂತ ಅಂದ್ಬಿಟ್ಟು ಇಡೀ ನಮ್ಮ ವರ್ಕರ್ಸ್ ಇವತ್ತು ತೀರ್ಮಾನ ಮಾಡಿದ್ದಾರೆ. ಊಟ ಇಲ್ದಿದ್ರು ಚಿಂತೆ ಇಲ್ಲ, ನೀರ್ ಇಲ್ದಿದ್ರು ಚಿಂತೆ ಇಲ್ಲ, ನಾವು ಒಂದಿಬ್ರು ಮೂವರು ಸತ್ರು ಚಿಂತೆ ಇಲ್ಲ. ಈ ಹೋರಾಟದಿಂದ ನಾವು ಕನಿಷ್ಠ ಕೂಲಿ ಪಡೆದೇ ನಾವು ವಾಪಸ್ ಹೋಗ್ತೀವಿ ಅಂತ ಅಂದ್ಬಿಟ್ಟು ಇವತ್ತು ನಾವು ತೀರ್ಮಾನ ಮಾಡೇ ಬಂದಿದ್ದೀವಿ. ಓಕೆ ಲಕ್ಷ್ಮೀದೇವ್ ಅವರು ಸಾಕಷ್ಟು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರದ ಹತ್ರ ಹಣ ಇಲ್ಲ ಅಂತ ಏನಲ್ಲ, ಇಲ್ಲದೆ ಇರೋದೊಂದೇ ಇಚ್ಛಾಶಕ್ತಿ, ಕೊಡುವಂತ ಮನಸ್ಸು ಅದಿಲ್ಲ. ಅದು ಯಾಕಿಲ್ಲ? ನಿಜವಾಗ್ಲೂ ಹಣಕ್ಕೆ ಅಷ್ಟೊಂದು ಕೊರತೆ ಇದೆಯಾ? ಅರ್ಥಮಂತ್ರಿಗಳಾಗಿರ್ತಕ್ಕಂಥ 12 ಬಜೆಟ್ ಅನ್ನು ಮಂಡಿಸಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಕೊಡೋದಕ್ಕೆ ಕಷ್ಟನಾ? ನಿಜವಾಗ್ಲೂ ಅಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇದೆಯಾ? ಹಾಗಾದ್ರೆ ಯಾಕೆ ಕೊಡ್ತಿಲ್ಲ? ಚರ್ಚೆ ಮಾಡೋಣ ಪುಟ್ಟ ಬ್ರೇಕ್ನ ಬಳಿಕ. ಹೋರಾಟದ ಅಸ್ತ್ರ ವಿಶೇಷ ಚರ್ಚೆಗೆ ಮತ್ತೆ ಸ್ವಾಗತ. ಕಳೆದ 2 ದಿನಗಳಿಂದ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಅಂಗನವಾಡಿ ಕಾರ್ಯಕರ್ತೆಯರು ಮಾಡ್ತಾ ಇರತಕ್ಕಂಥದ್ದು. ನಿಜವಾಗ್ಲೂ ಯಾರೋ IT ಟೆಕ್ಕಿಗಳು ಮಾಡ್ತಾ ಇದ್ದಾರೆ, ಅಥವಾ ಸರ್ಕಾರಿ ನೌಕರರು ಮಾಡ್ತಾ ಇದ್ದಾರೆ, ಅಥವಾ ಯಾವುದೋ ಶಾಲೆಯ ಮಾಸ್ತರ್ ಮಾಡ್ತಿದ್ದಾರೆ, ಅಥವಾ PU ಕಾಲೇಜಿನ ಉಪನ್ಯಾಸಕರು ಮಾಡ್ತಾ ಇದ್ದಾರೆ, ಅಥವಾ ಆರೋಗ್ಯ ಇಲಾಖೆಯ ಸರ್ಕಾರಿ ನೌಕರರು ಮಾಡ್ತಾ ಇದ್ದಾರೆ ಅಂತಂದ್ರೆ ಒಂದಷ್ಟು ವಿಳಂಬ ನೀತಿ ಅನುಸರಿಸಬಹುದು ಏನೋ. ಯಾಕಂದ್ರೆ ಅವರೆಲ್ಲರೂ ಕೂಡ ಸರ್ಕಾರಿ ನೌಕರರು. ಈಗ ಅವರಿಗಾಗಲೇ ಒಂದು ಫಿಕ್ಸ್ ಸ್ಯಾಲರಿ ಮತ್ತು ಬೇರೆ ಎಲ್ಲಾ ಭತ್ಯೆಗಳು ಬರ್ತಾ ಇರ್ತವೆ, ಮತ್ತು ಅವೆಲ್ಲವೂ ಕೂಡ ಹೆಚ್ಚು ಮಾಡ್ಲಿಕ್ಕೆ ಕೇಳುವಂಥದ್ದು. ಆದ್ರೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಅಲ್ಲಿ ಮಾಡೋ ಕೆಲಸ ಮಾಡ್ತಾ ಇರತಕ್ಕಂಥ ಹೆಲ್ಪರ್ಸ್ಗಳ ಪರಿಸ್ಥಿತಿ ಹಂಗಲ್ಲ. ಅವರು ಸರ್ಕಾರಿ ನೌಕರರೇ ಅಲ್ಲ, ಆದ್ರೆ ಇವರೆಲ್ಲರಿಗಿಂತ, ನಾನೀಗ ಹೇಳಿರ್ತಕ್ಕಂಥ ಎಲ್ಲಾ ನೌಕರರಿಗಿಂತ ಹೆಚ್ಚಿನ ಕೆಲಸವನ್ನು ಅವರಿಂದ ಮಾಡಿಸ್ತಾರೆ. ಎಲ್ಲೋ ಅನ್ಯಾಯ ಆಗ್ತಾ ಇದೆ. ಯಾಕೆ ಇದು ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು, ಎಲ್ಲರ ಅಭಿವೃದ್ಧಿ ಅನ್ನೋಂಥ ಮಾತುಗಳಿಗೆ ಯಾಕೆ ಈಗ ಬರೀ ಬಾಯಿ ಮಾತಲ್ಲೇ ಉಳಿದು ಬಿಡುತ್ತೆ ಅನ್ನೋಂಥದ್ದು? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಕೇಂದ್ರ ಸರ್ಕಾರ ಹೇಳುತ್ತೆ, ರಾಜ್ಯ ಸರ್ಕಾರದವರು ಪ್ರಧಾನಿಗಳು ಆ ಮಾತನ್ನು ಹೇಳಿದ್ರೆ ಮುಖ್ಯಮಂತ್ರಿಗಳು ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಬಜೆಟ್ ಕಾಪಿನಲ್ಲಿ ಓದ್ಬಿಡ್ತಾರೆ ಅಷ್ಟೇ. ಅಲ್ಲಿಗೆ ಮುಗಿದೋಯ್ತು ಸರ್ವರಿಗೂ ಸಮಬಾಳು ಸಮಪಾಲು ಅಂತ. ಗೊತ್ತಿಲ್ಲ ಯಾಕೆ ಹಿಂಗಾಗ್ತಾ ಇದೆ ಅಂತ. ಈಗ ಒಂದು ಮಾತು ಸುನಂದ ಅವರು ಈಗಾಗಲೇ ಇವತ್ತು ಮುಖ್ಯಮಂತ್ರಿಗಳು ಇದರಲ್ಲಿ ಹೇಳಿದ್ರು, ಸೆಷನ್ ಅಲ್ಲೂ ಕೂಡ ಉತ್ತರ ಕೊಟ್ಟಿರ್ತಕ್ಕಂಥದ್ದು. ನಾವು ಕೊಡ್ತಾ ಇದ್ವಿ, ಕೇಂದ್ರ ಸರ್ಕಾರ ಬಿಡುಗಡೆ ಮಾಡುವಂತಹ ಅನುದಾನ ಕಡಿತಗೊಳಿಸಿದೆ, ಅದು 90% ಕೊಡ್ತಾ ಇತ್ತು, ನಾವು 10% ಸೇರಿಸ್ಕೊಡ್ತಿದ್ವಿ. ಈಗ ಅದು 60-40ಗೆ ಬಂದಿದೆ. ಅಂದ್ರೆ ನಮ್ಮ ಮೇಲೆ ಅದು 30% ಕಡಿಮೆ ಮಾಡಿದೆ, ನಮಗೆ 30% ಹೆಚ್ಚಿಗೆ ಹೊರೆಯನ್ನು ಹೊರಿಸಿದೆ. ಹಾಗಾಗ್ಬಿಟ್ಟು ನಮಗಿದು ಹೊರೆ ಆಗ್ತಾ ಇದೆ. ಕೇಂದ್ರ ಸರ್ಕಾರ ಕೊಟ್ರೆ ಕೊಡ್ತೀವಿ ಅನ್ನೋ ಅರ್ಥದ ಮಾತಾಡಿದ್ದಾರೆ. ಹೌದು ಸರ್, ಕೇಂದ್ರ ಸರ್ಕಾರ ಕೊಟ್ರೆ ಕೊಡ್ತೀವಿ ಅನ್ನೋ ಮಾತನ್ನ ಹೇಳಿದೆ ಸರ್ಕಾರ. ಒಂದು ಕಡೆ ಅದನ್ನು ಒಪ್ಪುವಂತದ್ದಾಗಿದ್ರು ಕೂಡ ಇವತ್ತು ಅಂಗನವಾಡಿ ನೌಕರರು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರದಲ್ಲಿ. ನಾವು ರಾಜ್ಯ ಸರ್ಕಾರವನ್ನೇ ಕೂಡ ಕೇಳಬೇಕಾಗಿರುವಂತದ್ದು. ಅಲ್ಲ, ಕೇವಲ ರಾಜ್ಯ ಸರ್ಕಾರದ ಯೋಜನೆಗಳಿಗೆ ಅಷ್ಟೇ ಮಾಡ್ತಿದ್ದೀರಾ? ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕೂಡ ನೀವು ಮನೆ ಮನೆಗೆ ತಲುಪಿಸ್ತಿದ್ದೀರಾ ತಾನೆ? ಹೌದು ಸರ್, ಎರಡೂ ಯೋಜನೆ ಅವರ ಜವಾಬ್ದಾರಿ ಇದೆ. ಆದ್ರೆ 3,000 ರೂಪಾಯಿ 6,000 ರೂಪಾಯಿ ತಗೊಳ್ಳುವಂತ ಹೆಣ್ಮಕ್ಳು ಡೆಲ್ಲಿ ಒಳಗಡೆ ಹೋಗಿ ನಾವು ಹೋರಾಟ ಮಾಡ್ಲಿಕ್ಕೆ ಆಗ್ತದ? ಸಾಧ್ಯ ಇಲ್ಲ. ಡೆಲ್ಲಿ ಒಳಗಡೆ ಹೋಗಿ ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಡೆಲ್ಲಿ ಕಳಿಸಿದಿರಲ್ಲ, ಅವರು ಪಟ್ಟ ಹಿಡಿದು ಕೇಳೋ ನಿಮಗೆ ಧೈರ್ಯ ಇದೆ, ಆ ಒಂದು ಅವಕಾಶ ಇದೆ. ಪಟ್ಟ ಹಿಡಿದು ಕೇಳೋ ಧೈರ್ಯ ಇದೆ. ಆಲ್ರೆಡಿ ನಾವು ಡಿಸೆಂಬರ್ 20ನೇ ತಾರೀಕು ಎಲ್ಲಾ ಎಂಪಿಗಳಿಗೆ ಮನವಿ ಪತ್ರವನ್ನ ಕೊಟ್ಟಿದೀವಿ, ಎಲ್ಲಾ ಡಿಸ್ಟ್ರಿಕ್ಟ್ ಲೆವೆಲ್ ಹೋರಾಟವನ್ನ ಮಾಡಿದೀವಿ. ಜನವರಿ 20ನೇ ತಾರೀಕು ರಾಜ್ಯಾದ್ಯಂತ ಹೋರಾಟವನ್ನ ಮಾಡಿದೀವಿ. ಬಜೆಟ್ ಇರುವಂತದ್ದು ಫೆಬ್ರವರಿ 1ನೇ ತಾರೀಕು ಕೇಂದ್ರ ಸರ್ಕಾರದಲ್ಲಿ ಬಜೆಟ್ ಅಲ್ಲಿ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಬಿಜೆಪಿ ಸರ್ಕಾರದ ಮೇಲೆ ಕೂಡ ನಾವು ಒತ್ತಡವನ್ನ ತಂದಿದೀವಿ. ನಾವು ಹೇಳಬೇಕಂತ ಹೇಳಿದ್ರೆ ಈ ನರೇಂದ್ರ ಮೋದಿ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಬಂದ ದಿನದಿಂದ ಈ ಅವಧಿಯಲ್ಲಿ ಒಂದೇ ₹1 ಕೂಡ ಅಂಗನವಾಡಿ ಕಾರ್ಯಕರ್ತರಿಗೆ ಗೌರವಧನ ಹೆಚ್ಚಳವನ್ನ ಮಾಡಿಲ್ಲ. ಬರೀ ಅವರು ನಾವು ಸಾಧನೆ ಮಾಡಿದೀವಿ, ಮತ್ತೆ ಬರೀ ಸ್ಕೀಮ್ಗಳನ್ನ ಮಾಡಿದೀವಿ, ಯೋಜನೆಗಳನ್ನ ಜಾರಿಗೆ ತಂದಿದೀವಿ ಅಂತ ಹೇಳ್ಕೊಳ್ತಾರಲ್ಲ ವಿನಃ ಬೇಟಿ ಬಚಾವೋ ಬೇಟಿ ಪಡಾವೋ ಅಂದ್ರು. ಬೇಟಿ ಬಚಾವ್ ಅಂತ ಮಾಡುವಂತ, ಬೇಟಿಯನ್ನ ತಾಯಿ ಹೊಟ್ಟೆಯಿಂದಲೇ ಬಚಾವ್ ಮಾಡುವಂತ ಅಂಗನವಾಡಿ ಕಾರ್ಯಕರ್ತರನ್ನ ಇವತ್ತು ನಿರ್ಲಕ್ಷ್ಯ ಮಾಡಿದ್ದಾರೆ. ಬೇಟಿಯನ್ನ ಪಡಾವ್ ಮಾಡಬೇಕಾಗಿದೆ. ಬೇಟಿಯನ್ನ ಪಡಾವ್ ಮಾಡೋ ನಿಟ್ಟಿನಲ್ಲಿ ಇವತ್ತು ಅಂಗನವಾಡಿ ಕಾರ್ಯಕರ್ತರು ದೇಶಕ್ಕೆ ಕೊಡುಗೆಯನ್ನ ಕೊಡ್ತಾ ಇದ್ದಾರೆ. ಅವರನ್ನ ನಿರ್ಲಕ್ಷ್ಯ ಮಾಡಿದೆ. ಇವತ್ತು ನಾವು ಅಂಗನವಾಡಿ ಕಾರ್ಯಕರ್ತರಿಗೆ ಗೌರವಧನ ಹೆಚ್ಚಳ ಕೊಡಬೇಕು ಅಂತ ಕೇಳಿದ್ರೆ ಕೇಂದ್ರ ಸರ್ಕಾರ ಹೇಳುವಂತದ್ದು ನಾವು NGO ಕೊಡ್ತೀವಿ ಅಂತ ಹೇಳುವಂತದ್ದು. ಹಾಗಾಗಿ ನಾವು ಹೇಳ್ತಾ ಇರುವಂತದ್ದು ಕೇಂದ್ರ ಸರ್ಕಾರ ಕೊಡಬೇಕು ಸ್ವಾಮಿ, ಓಕೆ ಒಪ್ಕೊಂಡಿದೀವಿ. ಆದ್ರೆ ನಮ್ಮ ಒತ್ತಡ ಕೇಂದ್ರ ಸರ್ಕಾರಕ್ಕೂ ಇದೆ. ಆದ್ರೆ ಪಕ್ಕ ರಾಜ್ಯಗಳಲ್ಲಿ ಇಡೀ
ನಮ್ಮ ರಾಜ್ಯಕ್ಕೆ ಮಾತ್ರನೇ ಕೇಂದ್ರ ಸರ್ಕಾರ ಹಣ ಕೊಡದೆ ಇಲ್ಲ, ಭಾರತ ದೇಶದ ಎಲ್ಲಾ ಅಂಗನವಾಡಿ ಕಾರ್ಯಕರ್ತರಿಗೂ ಕೂಡ ಕೇಂದ್ರ ಸರ್ಕಾರ ಕೊಡ್ತಾ ಇರೋದು 3,000. ಅದರಲ್ಲಿ ಅನುದಾನ ಕಡ್ತಾ ಆದ ನಂತರದಲ್ಲಿ 1,800 ರೂಪಾಯಿಗಳು ಮಾತ್ರ ಅಂಗನವಾಡಿ ಕಾರ್ಯಕರ್ತರ ಗೌರವಧನ ಸಲ್ತಾ ಇದೆ. ನಮಗೆ 5,200 ರೂಪಾಯಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಹೊರೆ ಬರ್ತಾ ಇದೆ ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿ ಅವರು ಇವತ್ತು ಹೇಳಿದಂತದ್ದು, ನಮ್ಮ ಮಿನಿಸ್ಟರ್ ಇವತ್ತು ಹೇಳುವಂತದ್ದು. ಆದ್ರೆ ಇವತ್ತು ಹರಿಯಾಣದಲ್ಲಿ ಹೆಂಗ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ, ಪಕ್ಕದ ತೆಲಂಗಾಣದಲ್ಲಿ ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ, ನಮ್ಮ ಪಕ್ಕದ ಕೇರಳದಲ್ಲಿ ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ, ನಮ್ಮ ಪಕ್ಕದ ತಮಿಳುನಾಡಿನಲ್ಲಿ ರಾಜ್ಯ ಸರ್ಕಾರಿ ನೌಕರರಾಗಿ ಪರಿಗಣಿಸಿದ್ದಾರೆ, ಅವರಿಗೆ ಪ್ರತಿ ಇಯರ್ಲಿ ಬೋನಸ್ ಅನ್ನ ಕೊಡ್ತಾ ಇದ್ದಾರೆ. ಅದೇ ರೀತಿ ಪಾಂಡುಚೇರಿಯಲ್ಲಿ ರಾಜ್ಯ ಸರ್ಕಾರಿ ನೌಕರರಾಗಿ ತಗೊಂಡಿದ್ದಾರೆ, ಗೋವಾದಲ್ಲಿ 16,000 ರೂಪಾಯಿಗಳನ್ನ ಕೊಡ್ತಾ ಇದ್ದಾರೆ. ಆ ರಾಜ್ಯ ಸರ್ಕಾರಗಳಿಗೆಲ್ಲ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಯಾಕೆ ಸಾಧ್ಯ ಆಗೋದಿಲ್ಲ? ನಾವ್ ಹೇಳ್ತಾ ಇದೀವಿ ಇವತ್ತು ಅಂಗನವಾಡಿ ಕಾರ್ಯಕರ್ತರದಲ್ಲ ಅವರು ಹಠಮಾರಿ ಧೋರಣೆ, ಸಿಎಂ ಸಿದ್ದರಾಮಯ್ಯ ಅವ್ರದ್ದು ಹಠಮಾರಿ ಧೋರಣೆ ಇರುವಂತದ್ದು. ಅಂಗನವಾಡಿ ಕಾರ್ಯಕರ್ತರು ಪದೇ ಪದೇ ಕೇಳ್ತಾ ಇದ್ದಾರೆ, ನನ್ನ ಸರ್ಕಾರ ಎಷ್ಟು ಕೊಟ್ಟಿದೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವ್ರ ಸರ್ಕಾರ ಕೊಟ್ಟಿರಬಹುದು, ಯಾವುದೇ ಸರ್ಕಾರ ಇದ್ರೂ ಕೊಡಬೇಕಾಗಿರೋದು ಅವರು ರೈಟ್ಸ್, ನಮ್ಮ ಹತ್ರ ದುಡಿಸ್ಕೊಂಡ ಮೇಲೆ ಕೇಳಬೇಕಾಗಿದ್ ನಮ್ ಹಕ್ಕು, ಕೊಡಬೇಕಾಗಿದ್ದ ಅವ್ರ ರೈಟ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಹೆಚ್ಚಳ ಇಲ್ಲ. ಖಂಡಿತ ಸುನಂದವ್ರು ನೀವು ಹೇಳ್ತಿದ್ರ ಕರೆಕ್ಟ್. ಅಲ್ಲಿ ನನಗೆ ಒಂದ್ ಮಾತು ಹೇಳಿ, ಯಾಕೆ ಕೇಂದ್ರ ಸರ್ಕಾರ ಅದು 90% ಇದ್ದದನ್ನ 60% ಇಳಿಸ್ಬಿಡ್ತು? ಕೇಂದ್ರ ಸರ್ಕಾರಗಳಿಗೆ ಯಾವುದೇ ಯೋಜನೆಗಳು ಇವತ್ತು ಬೇಕಾಗಿಲ್ಲ. 68 ಯೋಜನೆಗಳು ಇದ್ದಂತದನ್ನ ಇವತ್ತು ಸರ್ಕಾರಿ ಯೋಜನೆಗಳನ್ನ 33ಕ್ಕೆ ತಂದು ಹಾಕಿದೆ. ಕೇಂದ್ರ ಸರ್ಕಾರ ಕಾರ್ಮಿಕ ವಿರೋಧಿ ನೀತಿ, ಜನ ವಿರೋಧಿ ನೀತಿಗಳನ್ನ ಇವತ್ತು ತಾಳ್ತಾ ಇರುವಂತದ್ದು. ಹಾಗಾಗಿ ಯಾವುದೇ ಸ್ಕೀಮು ಇವತ್ತು ಕೇಂದ್ರ ಸರ್ಕಾರಕ್ಕೆ ಬೇಕಾಗಿಲ್ಲ. ಕೇಂದ್ರ ಸರ್ಕಾರಕ್ಕೆ ಬೇಕಾಗಿರುವಂತ ಕಾರ್ಪೊರೇಟ್ ಪರವಾದ ಕೆಲಸವನ್ನ ಮಾಡೋದು ಮಾತ್ರ ಬೇಕಾಗಿದೆಯಲ್ಲ ವಿನಃ ಯೋಜನೆಗಳ ಮುಖಾಂತರವಾಗಿ ಜನಸಾಮಾನ್ಯರಿಗೆ ಕೊಡುವಂತ ಯಾವ ಯೋಜನೆ ಕೂಡ ಇವತ್ತು ಕೇಂದ್ರ ಸರ್ಕಾರಕ್ಕೆ ಬೇಕಾಗಿಲ್ಲ. ಆ ರೀತಿಯಾಗಿ ಕೇಂದ್ರ ಸರ್ಕಾರ ಎಲ್ಲಾತ್ರಲ್ಲೂ ನಿರ್ಲಕ್ಷ್ಯ ತೋರಿದೆ. ಅಂಗನವಾಡಿ ಕಾರ್ಯಕರ್ತರ ಗೌರವಧನದಲ್ಲಿ ಮಾತ್ರ ನಿರ್ಲಕ್ಷ್ಯ ತೋರಿಲ್ಲ. ಇಡೀ ಯೋಜನೆಯನ್ನ ಸರ್ಕಾರಿ ಜನಪರ ಯೋಜನೆಗಳನ್ನೇ ಕೂಡ ಇವತ್ತು ನಿರ್ಲಕ್ಷ್ಯವನ್ನ ಸರ್ಕಾರ ತಾಳಿದೆ. ನಾವು ಕೇಂದ್ರ ಸರ್ಕಾರಕ್ಕೂ ಕೂಡ ಒತ್ತಾಯವನ್ನ ಮಾಡ್ತಾ ಇದೀವಿ ಕೊಡಬೇಕಂತ ಹೇಳಿ. ಹಾಗಂತ ರಾಜ್ಯ ಸರ್ಕಾರ ಅದನ್ನೇ ನೆಪ ಮಾಡಬಾರದು. ಲೀಲಾವತಿ, ಈಗ ಬರ್ತೀನಿ, ನಾನು ರಾಜ್ಯಕ್ಕೆ ಬರ್ತೀನಿ. ರಾಜ್ಯದ ಬಗ್ಗೆ ನಾವು ಸಂಪೂರ್ಣ ಚರ್ಚೆ ಮಾಡಬೇಕಾಗಿದೆ. ಆದ್ರೆ ಕೇಂದ್ರ ಸರ್ಕಾರದ್ದು ಕೂಡ ಒಂದಷ್ಟು ಪಾಲಾಗುತ್ತಲ್ಲ ಅನ್ನೋಂಥದ್ದು. ಈಗ ಕೊಟ್ಟೇ ಇಲ್ಲಪ್ಪ ಅಂತಂದ್ರೆ, ನಾವು ಕೇಂದ್ರ ಕೊಡ್ತಾ ಇದ್ದಿದ್ದೆ 30%, 40%, ಈಗ 60ಕ್ಕೆ ಮುಟ್ಟಿದೆ ಅಂತಂದ್ರೆ ಬಿಡಪ್ಪ ಕೊಟ್ಟಿದೆ, ಅಥವಾ 60ಕ್ಕೆ ಇದ್ದು ಏನು ಹೆಚ್ಚು ಮಾಡಿಲ್ಲ, ಏನು ಕಡಿಮೆ ಮಾಡಿಲ್ಲ ಅಂದ್ರೆ ಓಕೆ. 90% ಕೊಡ್ತಾ ಇದ್ದದ್ದು ದಿಢೀರನೆ 60%ಗೆ ಇಳಿಸ್ಬಿಡ್ತು ಅಂತಂದ್ರೆ ಇದು ರಾಜ್ಯ ಸರ್ಕಾರಕ್ಕೆ ಹೊರೆ ಆಗುತ್ತೆ. ಅದು ಎಲ್ಲಾ ರಾಜ್ಯಗಳಿಗೆ ಹೊರೆ ಆಗುತ್ತಾ ಆಗಲ್ವ ಅನ್ನೋಂಥದ್ದು ಖಂಡಿತ ಚರ್ಚೆ ಮಾಡೋಣ. ಆದ್ರೆ ಇದು ಕೇಂದ್ರದ ಸರ್ಕಾರದ ಮೇಲೆ, ಕಾರ್ಮಿಕ ಇಲಾಖೆಯ ಮೇಲೆ ಒತ್ತಡ ಹೇರುವಂತ ಸಂಸದರು, ಮುಖ್ಯವಾಗಿ ನಮ್ಮ ರಾಜ್ಯದ ಸಂಸದರು, 28 ಸಂಸದರು ಮತ್ತು ರಾಜ್ಯಸಭಾ ಸದಸ್ಯರು, ಇವ್ರು ಯಾಕೆ ಅವರ ಗಮನ ಸೆಳೀತಿಲ್ಲ ಕೇಂದ್ರ ಸರ್ಕಾರದ್ದು? ಮತ್ತೆ ನೀವು ಈ ಸಂಸದರ ಗಮನವನ್ನ ಸೆಳೆಯುವಂತದ್ದು ಅಥವಾ ಅವರಿಗೆ ಒತ್ತಾಯ ಮಾಡುವಂತಹ ಕಾರ್ಯಕ್ರಮವನ್ನ ಅಥವಾ ಒತ್ತಾಯವನ್ನ ಯಾಕೆ ಮಾಡಿಲ್ಲ ಅಥವಾ ಮಾಡಿದ್ದೀರಾ? ಸರ್, ನಾವು ಮಾಡಿದೀವಿ. ಈಗಾಗ್ಲೇನೆ ಡಿಸೆಂಬರ್ 20ನೇ ತಾರೀಕು ಎಲ್ಲ ರಾಜ್ಯದ ಎಂಪಿಗಳಿಗೆ ಮನವಿ ಪತ್ರ, ಎಲ್ಲ ಜಿಲ್ಲೆಗಳ ಅಂಗನವಾಡಿ ನೌಕರರು ಮನವಿ ಪತ್ರವನ್ನ ಕೊಟ್ಟಿದ್ದೀವಿ. ನಾವು ಬೆಂಗಳೂರಿನಲ್ಲೂ ಸಹ ಕೊಟ್ಟಿದ್ದೀವಿ. ಸೊ ಮನವಿ ಪತ್ರದಿಂದ ಲೀಲಾವತಿ ಅವರು ಇವತ್ತಿನ ಪರಿಸ್ಥಿತಿನಲ್ಲಿ ಮನವಿ ಪತ್ರದಿಂದ ಏನೂ ಆಗಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರ ಎದುರುಗಡೆ ಮನವಿ ಪತ್ರ ಇಟ್ಕೊಂಡು ನಿಂತ್ಕೊಂಡು ಮಾತಾಡೋ ಯಾವ್ದಾದ್ರು ಸಂಸ್ಥೆ ಧೈರ್ಯ ಇದೆಯಾ? ಹೋಗೋದೇ ಇಲ್ವಲ್ಲ, ಹೋಗಲ್ಲ. ಅದೇ ನಾನು ಹೇಳೋದು. ಈ ಪರಿಸ್ಥಿತಿನಲ್ಲಿ ಕನಿಷ್ಠ ಒಂದಿಷ್ಟು ವಿಚಾರಗಳನ್ನ ತರಲಿ ಅಂತ ಹೇಳಿ ಮಾಡಿದ್ವಿ. ಮತ್ತೆ ಇವತ್ತು ಮೋದಿ ಸರ್ಕಾರಕ್ಕೆ ಏನಾಗಿದೆ ಅಂತ ಅಂದ್ರೆ, ಅವ್ರಿಗೆ ಬಡವರ ಕಾಳಜಿ ಬೇಕಾಗಿಲ್ಲ. ಒಂದು ಕಾರ್ಪೊರೇಟ್ ವಲಯಕ್ಕೆ ಅವರು ಅನುಕೂಲತೆ ಮಾಡಿಕೊಡ್ತಾರೆ ವಿನಃ, ಅದೇ ಹೇಳಿದ್ರಲ್ಲ, ಸ್ವಚ್ಛ ಭಾರತ್ ಅಥವಾ ಬೇಟಿ ಪಡಾವೋ ಬೇಟಿ ಬಚಾವೋ, ಸಬ್ಕಾ ಸಾತು ಸಬ್ಕಾ ವಿಕಾಸ್, ಮನ್ ಕಿ ಬಾತ್ ಅಂತ ಹೇಳಿ ಪ್ರತಿ ತಿಂಗಳು ರೇಡಿಯೋನಲ್ಲಿ ಮನ್ ಕಿ ಬಾತ್ ಹೇಳಿದ್ರೆ ಸಾಕು, ಅವರ ಪ್ರಪಂಚ ಅಷ್ಟೇನೆ. ಆದ್ರೆ ಇವತ್ತು ಅದರಿಂದ ಕೆಳಗೆ ಇಳಿದು ಬಂದು ಕೇಂದ್ರ ಸರ್ಕಾರವೂ ಸಹ ಒಂದಿಷ್ಟು ಯೋಚನೆ ಮಾಡಿದ್ರೆ ಇವತ್ತು ಅಂಗನವಾಡಿ ನೌಕರರು ಯುನಿಸೆಫ್ ನ ಸಹಯೋಗದೊಂದಿಗೆ ಪ್ರಾರಂಭವಾಗಿದ್ದು 1975ನೇ ಇಸ್ವಿಯಲ್ಲಿ ಅಪೌಷ್ಟಿಕತೆಯನ್ನ ಹೋಗ್ಲಾಡಿಸ್ಲಿಕ್ಕೋಸ್ಕರ ಬಂದಂತಹ ಈ ಒಂದು ಸ್ಕೀಮ್ ಇದು. ಈ ಸ್ಕೀಮ್ ಅನ್ನ ಗಟ್ಟಿಗೊಳಿಸ್ಲಿಕ್ಕೆ 42 ವರ್ಷದಿಂದ ಕೆಲಸ ಮಾಡಿರ್ತಕ್ಕಂಥ ಅಂಗನವಾಡಿ ನೌಕರರು. ಇದು ಕೇಂದ್ರ ಸರ್ಕಾರದ ಗಮನಕ್ಕೆ ಹೋಗಿಲ್ಲ. ನಾವು ಪ್ರತಿ ವರ್ಷ ದೆಹಲಿ ಚಲೋ ಅಂತ ಮಾಡ್ತೀವಿ. ಇಡೀ ದೇಶದ ಅಂಗನವಾಡಿ ನೌಕರರು ಡೆಲ್ಲಿಯಲ್ಲಿ ಹೋರಾಟವನ್ನ ನಡೆಸ್ತಾರೆ. ಅವತ್ತು ಯಾರೋ ಒಬ್ಬ ಮಂತ್ರಿ ಬರ್ತಾರೆ, ಮನವಿ ಪತ್ರ ತಗೊಂಡೋಗ್ತಾರೆ. ಬಟ್ ಅದರ ಭಾಗವಾಗಿ ನಾವು ಕರ್ನಾಟಕದಲ್ಲೂ ಸಹ ಹೋರಾಟವನ್ನ, ಕೇಂದ್ರ ಸರ್ಕಾರದ ಬಜೆಟ್ ವಿರುದ್ಧನೂ ಹೋರಾಟ ಮಾಡಿ ಇವತ್ತು ನಾವು ಕರಪತ್ರಗಳನ್ನ ಹಂಚಿ ಜನರಿಗೆ ತಿಳಿಸಿದೀವಿ. ಇವತ್ತು ಅಂಗನವಾಡಿ ನೌಕರರ ಇದನ್ನ ಕಡಿತ ಮಾಡಿ 50% ಅನುದಾನವನ್ನ 2 ವರ್ಷದಿಂದ ಕಡಿತ
ಮಾಡ್ತಾ ಬಂದಿದೆ ಕೇಂದ್ರ ಸರ್ಕಾರಕ್ಕೆ. ಲೀಲಾವತಿ ಅವರೇ, ನಾನು ಸಂಸದರ ಪ್ರಸ್ತಾಪ ಯಾಕೆ ಮಾಡ್ತಿದ್ದೀನಿ ಅಂತಂದ್ರೆ, ಕೇವಲ ನಿಮ್ಮ ಅಂಗನವಾಡಿ ನೌಕರರ ಸಮಸ್ಯೆ ಅಷ್ಟನ್ನೇ ಅವರು ಎದುರುಗಡೆ ಕೇಂದ್ರ ಸರ್ಕಾರದ ಎದುರುಗಡೆ ಇಡ್ತಾ ಇಲ್ಲ ಅಂತಂದಲ್ಲ. ರಾಜ್ಯದ ಹಲವಾರು ಸಮಸ್ಯೆಗಳ ಬಗ್ಗೆ ಸಂಸದರು ಒಂದು ರೀತಿ ಅವರು ಬೇಜವಾಬ್ದಾರಿತನ, ನಿರ್ಲಕ್ಷ್ಯತನ ವಹಿಸ್ತಾರೆ. ನೀವು ಮಹದಾಯಿ ಯೋಜನೆ ತಗೊಳ್ಳಿ, ಕಾವೇರಿ ಇಶ್ಯೂ ತಗೊಳ್ಳಿ, ಯಾವುದೇ ಅಥವಾ ಕೃಷ್ಣ ನ್ಯಾಯಾಧಿಕರಣ ತಗೊಳ್ಳಿ, ಅಲ್ಲ ಹೋರಾಟ ನಡೀತಾ ಇದೆ. ಮಹದಾಯಿ 600 ದಿನಗಳು ತುಂಬ ಹೋಗ್ಬಿಟ್ಟಿದೆ. ಈ ಜನಪರ ಸಮಸ್ಯೆಗಳನ್ನ ಅಲ್ಲ ಬರ್ತಿದ್ದಾರೆ. ಈ ಯಾವ ಜನಪರ ಸಮಸ್ಯೆಗಳನ್ನು ಕೂಡ ಇಲ್ಲಿನ ಸಂಸದರು, ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಾ ಇಲ್ಲ, ಪಕ್ಷಾತೀತವಾಗಿ ಸಂಸದರಿಗೆ ಬಾಯ ಇಲ್ಲದಿರತಕ್ಕಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅನ್ನುವಂಥದ್ದು. ಇಂತಹ ಸಂದರ್ಭದಲ್ಲಿ ನೀವು ಅಂಗನವಾಡಿ ಕಾರ್ಯಕರ್ತರು ಕೊಡುವಂತ ನಿಮ್ಮ ಬೇಡಿಕೆಗಳ ಮನವಿಯನ್ನ ತಗೊಂಡೋಗಲ್ಲಿ ಪ್ರಧಾನಿ ಮುಂದೆನೋ ಅಥವಾ ಕಾರ್ಮಿಕ ಸಚಿವರ ಮುಂದೆನೋ ಇಡುವಂತ ನಿಂತ್ಕೊಳ್ಳುವಂತ ಸಾಧ್ಯತೆಯನ್ನ ನಾವು ಕಲ್ಪಿಸಿಕೊಳ್ಳಬಹುದಾ? ಸಾಧ್ಯ ಇಲ್ಲ. ನೀವು ಇಲ್ಲಿ ರಾಜ್ಯ ಸರ್ಕಾರದ ಮೇಲೆ ಎಷ್ಟು ಒತ್ತಡ ಹಾಕ್ತಿದ್ದೀರೋ ಸಂಸದರ ಮೇಲೂ ಕೂಡ ಅಷ್ಟು ಒತ್ತಡ ಹಾಕ್ಬೇಕಂದ್ರೆ ವೋಟ್ ಹಾಕಿ ಗೆಲ್ಲಿಸಿ ಹಾಕಿದೀವಿ ನಾವು, ಹಾಕಿಲ್ಲ ಅಂತ ಏನಿಲ್ಲ. ಬರೀ ಮನವಿ ಪತ್ರ ಆದ್ರೆ ಸಾಕಾಯ್ತಾ? ಅಲ್ಲ, ಇದನ್ನ ನೀವು ಹೋಗಿ ಮಾತಾಡಬೇಕು ಅಂತಲೂ ಹೇಳಿದೀವಿ. ಸೊ ಅದರ ಭಾಗವಾಗಿನೇ ದೆಹಲಿಯಲ್ಲೂ ಸಹ ನಾವು ಹೋರಾಟವನ್ನ ನಡೆಸಿದೀವಿ. ಅಂದ್ರೆ ಪ್ರತಿ ವರ್ಷನೂ 2 ಸರಿ ದೆಹಲಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸಂಸದರು ಇಲ್ಲಿದಾರಲ್ಲ ನಮ್ಮ ರಾಜ್ಯದ ಸಂಸದರು, ಇಲ್ಲಿ ಅವರು ಒಂದಷ್ಟು ನಿರ್ಲಕ್ಷ್ಯ ಭಾವನೆಯನ್ನ ಬಿಟ್ಟು ಇವತ್ತು ಅಂಗನವಾಡಿ ನೌಕರರ ಬಗ್ಗೆ ಕೆಲಸ ಮಾಡಬೇಕು ಅಂತಲೇ ನಾವು ಇನ್ನೂ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಮನವಿ ಪತ್ರ ಕೊಟ್ಟಾಕ್ಷಣ ಆಗೋದಿಲ್ಲ, ಕರೆಕ್ಟ್ ಅದು. ಇವತ್ತು ನಾವು ಡಿಸೆಂಬರ್ ತಿಂಗಳಿಂದಲೂ ಈ ಒಂದು ಬಜೆಟ್ ನ ಭಾಗವಾಗಿ ಕೆಲಸವನ್ನ ಮಾಡಿದೀವಿ. ಎಂಪಿಗಳು, MLA ಗಳು, ಇವತ್ತು MLA ಗಳಿಗೂ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ. ಎಲ್ಲಾ MLA ಗಳು ವಿಧಾನಸಭೆಯಲ್ಲಿ ಮಾತಾಡಿದ್ದಾರೆ ಅಂತ ನಾವು ಹೇಳೋದಿಲ್ಲ, ಯಾರೋ ಒಬ್ರು ಇಬ್ರು ಮಾತಾಡಿರ್ಬೋದು. ಆದ್ರೆ ಕೇಂದ್ರದಲ್ಲಿ ಇರ್ತಕ್ಕಂಥ ಈ ಎಂಪಿಗಳು ಏನ್ ಮಾಡ್ತಾರೆ, ಯಾವತ್ತೋ ಒಂದ್ ದಿವಸ ನಡೆಯುವಂತ ಅಧಿವೇಶನಕ್ಕೂ ಹೋಗೋದಿಲ್ಲ. ಕರ್ನಾಟಕದ ಪರವಾಗಿ, ಕರ್ನಾಟಕದ ವರ್ಕರ್ಸ್ ಪರವಾಗಿನೋ, ಕರ್ನಾಟಕದ ಕಾರ್ಮಿಕ ಕಾನೂನುಗಳ ಪರವಾಗಿನೋ ಯಾವತ್ತೂ ಸಹ ಅವ್ರು ಮಾತಾಡೋದಿಲ್ಲ. ಇವತ್ತು ಕರ್ನಾಟಕದಲ್ಲಿ ಬೇರೆ ಬೇರೆ ಇಂಡಸ್ಟ್ರಿಗಳು ಬರ್ತಾ ಇದಾವೆ, ತಲೆ ಎತ್ತುತ್ತಾ ಇದಾವೆ. ಇವತ್ತು ಏನು ಕಾರ್ಮಿಕರಿಗೆ ಕನಿಷ್ಠ ಕೂಲಿ ಕೊಡ್ತಾ ಇಲ್ಲ, ಅದರ ಬಗ್ಗೆ ಮಾತಾಡಿ ಅಂತಲೂ ನಾವು ಎಂಪಿಗಳಿಗೂ ನಾವು ಹೇಳ್ತಾ ಇದ್ದೀವಿ. ಎಕ್ಸಾಕ್ಟ್ಲಿ ಇದೇ ಮತ್ತೆ ನಾನು ಕೇಳ್ತಾ ಇರ್ತಕ್ಕಂಥ. ಈಗ ದೇವೇಗೌಡರು, ಈಗ ಬಿಜೆಪಿಯ 17 ಜನ ಎಂಪಿಗಳು, ಕಾಂಗ್ರೆಸ್ನ 9 ಜನ ಎಂಪಿಗಳು, ಜೆಡಿಎಸ್ನ 2 ಎಂಪಿಗಳು, ಇವರೆಲ್ಲರೂ ಸೇರ್ಕೊಂಡು ಒಂದಷ್ಟು ಮಾಡಬಹುದು. ಈಗ ದೇವೇಗೌಡ ಹಲವಾರು ಹೋರಾಟಗಳು ಮಾಡಿದ್ದಾರೆ. ಕಾವೇರಿ ಇಶ್ಯೂನಲ್ಲಿ ಪಟ್ಟೆ ಹಿಡಿದು ಮಧ್ಯಪ್ರವೇಶ ಮಾಡಿ ಪಟ್ಟೆ ಹಿಡಿದು ಒಂದಷ್ಟು ಒಳ್ಳೇದನ್ನ ರಾಜ್ಯಕ್ಕೆ ಮಾಡಿರ್ತಕ್ಕಂಥದ್ದು. ಈ ನೀವ್ ಹೇಳ್ತಿದ್ರಲ್ಲ, ಈಗ 175 ಕೋಟಿ ಮಹಾಮಸ್ತಾಭಿಷೇಕಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಧಾನಿ ಅವ್ರನ್ನ ಭೇಟಿ ಮಾಡಿ ಅವರ ಗಮನವನ್ನ ಸೆಳೆಯುವಂತ ಕೆಲಸ ಮಾಡಿದ್ರು. ಹಾಸನದಲ್ಲಿ ಕುಡಿಯೋಕೆ ನೀರಿಲ್ಲ ಅನ್ನೋ ರೀಸನ್ ತಗೊಂಡೋಗಿ ಡೆಲ್ಲಿನಲ್ಲಿ ಹೋರಾಟ ಮಾಡಿದ್ರು ದೇವೇಗೌಡ. ಅದೇ ಅಲ್ಲ, ನಾನು ಹಾಸನದ ಇಡೀ ರಾಜ್ಯಕ್ಕೆ ನೀರಿಲ್ಲ, ಕುಡಿಯೋ ನೀರಿಲ್ಲ ಒಪ್ಕೋಬೇಕು. ಈ ಹಂತದಲ್ಲಿ ಕೇವಲ ಹಾಸನಕ್ಕಷ್ಟೇ ಕುಡಿಯೋ ನೀರಿಲ್ಲ ಅಂತಂದಲ್ಲ, ಅವ್ರಲ್ಲಿ ಡ್ಯಾಮಲ್ಲಿ ನೀರು ಬಿಡ್ತಿದ್ದಾರೆ, ಹಾಸನದವ್ರಿಗೆ ಕುಡಿಯೋ ನೀರಿಲ್ಲ, ನಾನು ಡೆಲ್ಲಿಗೆ ಬಂದು ಕುಡಿಯೋ ನೀರು ಕೇಳ್ಬೇಕಾ ಅನ್ನೋಂಥ ಮಾತನ್ನ ಮಾಜಿ ಪ್ರಧಾನಿಗಳು ಡೆಲ್ಲಿನಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ. 1,25,000 ಕುಟುಂಬದ ಶ್ರೇಯಾಭಿವೃದ್ಧಿ ಬಗ್ಗೆ ದೇವೇಗೌಡರು ಒಂದು ಮಾತಾಡೋದಿಲ್ಲ ಅನ್ನುವಂಥದ್ದು. ಇವತ್ತು ಅವ್ರ ಮಗ ಮಾತಾಡಿದ್ದಾರೆ ಅಂತ ಅನ್ನೋಂಥದ್ದು ಹೇಳ್ಬೋದು. ಆದ್ರೆ ದೇವೇಗೌಡರು ಮಾತಾಡಿದ್ರೆ ಅದಕ್ಕೆ ಸಿಗುವಂತ ಕಿಮ್ಮತ್ತು ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಿಗುವಂತಹ ಬೆಲೆನೇ ಬೇರೆ. ಒಬ್ಬ ಮಾಜಿ ಪ್ರಧಾನಿ ಮಾಡಬೇಕಲ್ವಾ? ಕಾಂಗ್ರೆಸ್ ಸಂಸದರು ಮಾಡಬೇಕು, ಬಿಜೆಪಿ ಸಂಸದರು ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು, ಮತ್ತೆ ಜೆಡಿಎಸ್ ಸಂಸದರು ಮಾಡ್ಬೇಕು. ಏನ್ ಹೇಳ್ತೀವಿ? ಹೌದು ಸರ್. ಈಗ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ನಮ್ಗೆ 100 ರೂಪಾಯಿ ಮಾತ್ರ, ಅಂದ್ರೆ ಆಗಿನ ಬೆಲೆಗೆ 100 ರೂಪಾಯಿ ನಮ್ ಗೌರವಧನ ಜಾಸ್ತಿ ಮಾಡಿದ್ರು. ಹಂಗಂತ ಅಂಗನವಾಡಿ ನೌಕರರು ನಮ್ ಇದ್ರಲ್ಲಿ ಇದಾರೆ ಅಂತ ಅವ್ರಿಗೆ ಗೊತ್ತು. ಆದ್ರೆ ಯಾಕೆ ಮಾಡ್ತಾ ಇಲ್ಲ ಅಂತ ನಮಗೂ ಗೊತ್ತಾಗ್ತಿಲ್ಲ. ಈಗ ಕೇಂದ್ರ ಸರ್ಕಾರ ಏನ್ ಮಾಡಿದೆ, ನಾವು 75ರಲ್ಲಿ ICDS ಶುರುವಾದಾಗ ಶಿಶು ಮರಣ ಜಾಸ್ತಿ ಇತ್ತು, ಗರ್ಭಿಣಿ ಬಾಣಂತಿ ಮರಣ ಜಾಸ್ತಿ ಇತ್ತು, ಮತ್ತೆ ಅದೇ ರೀತಿ ಅಪೌಷ್ಟಿಕತೆ ಜಾಸ್ತಿ ಇತ್ತು. ಈಗ ಅಂಗನವಾಡಿ ವರ್ಕರ್ಸ್ ಎಲ್ಲ ಸಿನ್ಸಿಯರ್ ಆಗಿ ಆ ಸಂಖ್ಯೆನೆಲ್ಲ ಕಡಿಮೆ ಮಾಡಿದೆ. ಚೆನ್ನಾಗಿ ದುಡಿತಾ ಇದಾರಲ್ಲ, ಕಡಿಮೆ ಇದಕ್ಕೆ ದುಡಿತಾ ಇದಾರೆ. ಅವ್ರನ್ನ ಏನ್ ಕೇರ್ಲೆಸ್ ಮಾಡ್ಬೇಕಾಗಿರೋದು ಅನ್ನೋ ಭಾವನೆ ಇದ್ರೂ ಇರ್ಬೋದು. ಮತ್ತೆ ಇವ್ರ ಏನ್ ಮಾಡ್ತಾರೆ ಗಿಮಿಕು, ಎಲೆಕ್ಷನ್ ಟೈಮ್ ಅಲ್ಲಿ ಈಗ ನಮ್ ಗೌರವಧನ ಜಾಸ್ತಿ ಮಾಡಿದ್ರೆ 1 ಕೋಟಿ ಅಂತ ಬಿಡುಗಡೆ ಮಾಡ್ಬೇಕು. ಅದ್ ಬೇಡ. ಎಲೆಕ್ಷನ್ ಟೈಮ್ ಅಲ್ಲಿ ಒಂದಿಷ್ಟು ಏನೋ ಸ್ತ್ರೀಶಕ್ತಿ ಗುಂಪುಗಳಿಗೋ ಅಥವಾ ಯಾರ ಕುಡಿಯಂತ ಜನ ಕುಡಿಯಕ್ಕೆ ಕೊಡೋದು, ಆ ರೀತಿ ಮಾಡ್ಬಿಟ್ಟು ಈ ದುಡ್ಡನ್ನ ಅಲ್ಲೊಂದು ಅಷ್ಟ ಖರ್ಚು ಮಾಡಿದ್ರೆ ಓಟ್ ಬಿದ್ದೇ ಬೀಳುತ್ತೆ ಅಂತ ಆ ತರದ ಗಿಮಿಕ್ಕು ಇರ್ಬೇಕು ಅಂತ ನಮ್ಗೆ ಅನ್ಸುತ್ತೆ ಸರ್. ಎಕ್ಸಾಕ್ಟ್ಲಿ. ಲಕ್ಷ್ಮೀದೇವಮ್ಮ ಏನ್ ಹೇಳ್ತೀರಿ? ಈಗ ಸಂಸದರು, ನಾನು ರಾಜ್ಯಕ್ಕೆ ಬರ್ತೀನಿ, ರಾಜ್ಯದ ಜವಾಬ್ದಾರಿ ಬಹಳ ದೊಡ್ಡದಿರ್ತಕ್ಕಂಥದ್ದು. ಸಂಸದರ ಗಮನ ಸೆಳೆಯುವಂತ ಕೆಲಸ ಮಾಡಿ, ಗಮನ ಅಂದ್ರೆ ಬೇರೆ ಮೆಮೊರಂಡಮ್ ಕೊಡೋದಲ್ಲ. ಈ ಕೆಲವು ಬಾರಿ ನೋಡಿ, ಈ ಒಂದಷ್ಟು ಕಾರ್ಯಕರ್ತರು ನಾನು ಹಾಗೆ ಮಾಡಿ ಅಂತ ಹೇಳ್ತಾ ಇಲ್ಲ, ಅದು ಹೇಳುವಂತದ್ದು ಕಾನೂನಾತ್ಮಕ ತಪ್ಪು. ಆದ್ರೆ ಈ ಮಹದಾಯಿ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಕಾವೇರಿ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೈತರು ಸಂಸದರ ಮನೆಗಳಿಗೆ ಮುತ್ತಿಗೆ ಹಾಕ್ತಾ ಇದ್ದಾರೆ. ನೀವು ಕಾರ್ಯಕರ್ತರು ಅಂದ್ರೆ ನೀವು ಅಂಗನವಾಡಿ ಕಾರ್ಯಕರ್ತರು ಕೂಡ ಒಂದಷ್ಟು ಬಿಸಿ ಮುಟ್ಟಿಸಬೇಕು. ಯಾವುದೋ ಒಂದು ಕೆಲಸನ ಅಥವಾ ಯಾವುದೋ ಒಂದು ಪಕ್ಷಕ್ಕೆ ಅವರು ನಿಷ್ಠರಾಗಿರೋದಕ್ಕೆ ನೀವು ಆರಿಸಿ ಕಳಿಸಿಲ್ಲ, ಜನರಿಗೆ ನಿಷ್ಠರಾಗಿರೋದಕ್ಕೆ, ಜನರ ಸಮಸ್ಯೆಗಳನ್ನ ಆಲಿಸಲಿಕ್ಕೆ ಕಳಿಸಿರ್ತಕ್ಕಂಥದ್ದು. ಮಾಡ್ಬೇಕಲ್ವಾ? ಹೌದು ಸರ್.
ಈಗ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಅಂಗನವಾಡಿ ವರ್ಕರ್ಸ್ಗೆ ಸಂಬಂಧಪಟ್ಟಂಗೆ ಡಿಸೆಂಬರ್ 20ನೇ ತಾರೀಕು ಚಿಕ್ಕಬಳ್ಳಾಪುರದ ವೀರಪ್ಪ ಮೌಲಿ ಮನೆಗೆ ಮುತ್ತಿಗೆ ಹಾಕಿದ್ದು. ಮನೆಗೆ ಮುತ್ತಿಗೆ ಹಾಕಿ ಗೆರವ್ ಅವರು ಡೆಲ್ಲಿಯಲ್ಲಿದ್ರು. ಮತ್ತೆ ಮುತ್ತಿಗೆ ಹಾಕಿದಿರಿ ನೀವು? ಹಿಂದಿನ ವರ್ಷ ಮನೆ ಮುತ್ತಿಗೆ ಹಾಕಿದ್ರಿ ಏನ್ ಬಂತು? ಹೌದು, ಅವತ್ತು ಹಿಂದಿನ ವರ್ಷ ಕೂಡ ನಾವು ಅಂಗನವಾಡಿ ಕಾರ್ಯಕರ್ತೆಯರು ಸಮಸ್ಯೆಗಳು ಇಟ್ಕೊಂಡು ಮತ್ತೆ ಮತ್ತೊಂದ್ಸಲ ನಾವು ಮುತ್ತಿಗೆ ಹಾಕಿದ್ವು. ಅಂಗನವಾಡಿ ವರ್ಕರ್ ಪರವಾಗಿ ಸಂಸತ್ನಲ್ಲಿ ಮಾತಾಡ್ಬೇಕು ಅಂತ ಅಂದ್ಬಿಟ್ಟು ಹಲವಾರು ಸಲ ಹೇಳಿದ್ರು ಕೂಡ ಅವರು ಕೇವಲ ಅವ್ರಿಗೆ ಏನು ಅಂತಂದ್ರೆ ಹೋಗಿ ನಿದ್ದೆ ಮಾಡೋಂಥದ್ದು ಇಲ್ಲ ಅಲ್ಲಿ ಅಟೆಂಡೇ ಮಾಡದೇ ಇರೋಂಥದ್ದು ಇದ್ರಲ್ಲಿ ಇರ್ತಾರೆ ವಿನಃ. ಆದ್ರೆ ಕಾರ್ಮಿಕರ ಪರವಾಗಿ ಮತ್ತೆ ರೈತರ ಪರವಾಗಿ ಈಗಾಗ್ಲೇ ನಾವು ನಮ್ಮ ಬರಡು ಜಿಲ್ಲೆಗಳಾಗಿದ್ದಾವೆ. ಚಿಕ್ಕಬಳ್ಳಾಪುರ ಆಗಿರ್ಬೋದು, ಕೋಲಾರ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಇಡೀ ನೀರು ಮಟ್ಟ ಕುಸಿದು ಬರಡು ಜಿಲ್ಲೆ ಆಗಿದೆ. ಒಂದೊಂದ್ಸಲಿ ಒಂದೊಂದು ಇದನ್ನ ಹೇಳಿಕೆಗಳನ್ನ ಕೊಟ್ಕೊಂಡು ತಳ್ಳೋದ್ರಲ್ಲೇ ಇದ್ ಮಾಡ್ತಾ ಇದ್ದಾರೆ ವಿನಃ ಮಂಗಳೂರಲ್ಲಿ ಹೋಗಿ ಒಂದು ಹೇಳಿಕೆ ಕೊಡ್ತಾರೆ, ಚಿಕ್ಕಬಳ್ಳಾಪುರದಲ್ಲಿ ಬಂದು ಇನ್ನೊಂದು ಹೇಳಿಕೆಗಳನ್ನ ಕೊಡ್ತಾರೆ. ಇವರು ಎಷ್ಟು ಮಾತ್ರ ಕಾರ್ಮಿಕರ ಪರವಾಗಿ ಮತ್ತೆ ಸಮುದಾಯದ ಒಟ್ಟಿಗೆ ಕೆಲಸ ಮಾಡ್ತಾ ಇರುವಂತ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರ ಪರವಾಗಿ ಸಂಸತ್ನಲ್ಲಿ ಮಾತಾಡಬಹುದು ಅಂತ ಅಂದ್ಬಿಟ್ಟು ನಾವು ಕೂಡ ಇವತ್ತು ಯೋಚನೆ ಮಾಡಬೇಕಾಗಿದೆ. ಅದರ ಒಟ್ಟಿಗೆ ಇವತ್ತು ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಈಗ ಏನು ಮೋದಿ ಅವರು ಪ್ರತಿದಿನ ಪ್ರತಿ ಒಂದೊಂದು ದೇಶ ಸುತ್ತಕೊಂಡಿರೋದನ್ನು ಬಿಟ್ರೆ ಇಲ್ಲಿ ನಮ್ಮ ದೇಶದಲ್ಲಿ ಕಾರ್ಮಿಕರಿಗಾಗ್ಲಿ ಬೇರೆ ಬಡವರಿಗಾಗ್ಲಿ ಯಾವುದೇ ಸ್ಕೀಮ್ಗಳನ್ನು ತರೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇಲ್ಲ. ಮತ್ತೆ ಇವತ್ತು ಏನ್ ಕಾರ್ಪೊರೇಟ್ ಸಂಸ್ಥೆಗಳ ಪರವಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ, ಅದನ್ನ ಬಿಟ್ಟು ನಮ್ಮ ಕಾರ್ಮಿಕರ ಬಗ್ಗೆ ಒಂದು ಯೋಚನೆ ಮಾಡಬೇಕು ಅಂತ ಅಂದ್ಬಿಟ್ಟು ಇವತ್ತು ನಾವು ಒತ್ತಾಯ. ಸುನಂದ್ ಅವ್ರೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾರ್ಮಿಕ ಸಚಿವರಾಗಿದ್ರು. ಈಗ ತಾವು ಬಹಳ ವರ್ಷಗಳಿಂದ ಹೋರಾಟ ಮಾಡ್ತಿದ್ರೆ ಅಂಗನವಾಡಿ ಏನು ಈ ವರ್ಷದ್ದಲ್ಲ ಕಳೆದ ವರ್ಷದ್ದಲ್ಲ, UPA ಸರ್ಕಾರ ಅಧಿಕಾರದಲ್ಲಿದ್ದಾಗಲೂ ಕೂಡ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೀರಾ. ಅವ್ರು ಗಮನಕ್ಕೆ ತರಲಿಲ್ವಾ ಅಂತ? ನಮ್ಮ ರಾಜ್ಯದವರೇ ಆಗಿದ್ರು, ನಮ್ಮ ರಾಜ್ಯದ ಅಂಗನವಾಡಿ ಕಾರ್ಯಕರ್ತರ ಬಗ್ಗೆನೇ ಏನಾದ್ರು ಒಂದಷ್ಟು ಅನುಕೂಲ ಮಾಡ್ಕೊಡ್ಬೋದಾಗಿತ್ತಲ್ಲ, ಏನಾದ್ರು ಮಾಡಿದಾರಾ? ನಾವು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಗಮನಕ್ಕೂ ತಂದಿದ್ದೀವಿ. ಒಂದು ಹೇಳ್ಬೇಕಂತ ಹೇಳಿದ್ರೆ ಆಲ್ರೆಡಿ ಕೇಂದ್ರ ಸರ್ಕಾರ ಒನ್ ಮ್ಯಾನ್ ಶೋ ಆಗಿದೆ. ಹೌದು, ನಾವು ಮಿನಿಮಮ್ ವೇಜ್ ಅಂತ ತುಂಬಾ ಮಾತಾಡ್ಕೊಂಡಿದೀವಿ. ಪ್ರತಿನಿತ್ಯ ನಮ್ಮ ಹೋರಾಟಗಳ ಮಿನಿಮಮ್ ವೇಜ್ ಪಾರ್ಟ್ ಆಗ್ತಾ ಇದೆ. ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ, ಕನಿಷ್ಠ ಕೂಲಿ ಕಾಯ್ದೆಯನ್ನ ತಿದ್ದುಪಡಿ ಮಾಡ್ಲಿಕ್ಕೆ ಹೋಗ್ತಾ ಇದೆ. ಇವತ್ತು 1949ರಲ್ಲಿ ಹೋರಾಟವನ್ನ ಮಾಡಿ ಅವತ್ತಿಂದ ಪಡ್ಕೊಂಡಂತದ್ದು ಕಾರ್ಮಿಕರ ಕಾನೂನುಗಳನ್ನ ಇವತ್ತು ಕೇಂದ್ರ ಸರ್ಕಾರ ತಿದ್ದುಪಡಿಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇದೆ. ನಾವು ಅದರ ವಿರುದ್ಧವಾಗಿ ಬಹಳಷ್ಟು ಹೋರಾಟವನ್ನ ಮಾಡಿ ಎಂಪಿಗಳಿಗೆ ರಿಕ್ವೆಸ್ಟ್ ಮಾಡಿ ನೀವು ಮಾತಾಡ್ಬೇಕಂತ ಹೇಳಿದಾಗ್ಲೂ ಕೂಡ ಅವರ ಸರ್ಕಾರದ ವಿರುದ್ಧವಾಗಿ ಅವ್ರು ಯಾರು ಸ್ವರವನ್ನ ತೆಗಿತಾ ಇಲ್ಲ. ನಾವು ಎಲ್ಲಾ ರೀತಿಯಾದ ಒತ್ತಾಯವನ್ನ ಮಾಡಿದ್ರೂ ಕೂಡ ಎಂಪಿಗಳು ಯಾರು ಕೂಡ ಇವತ್ತು ಬಾಯಿ ಬಿಡದೆ ಇರೋದೇ ಕೂಡ ಆ ಸರ್ಕಾರದ ವಿರುದ್ಧವಾಗಿ ಯಾರು ಸ್ವರವನ್ನ ತೆಗಿತಾ ಇಲ್ಲ. ಸರ್ಕಾರದ ವಿರುದ್ಧವಾಗಿ ಬೇಡ, ಜನರ ಪರವಾಗಿ ತೆಗೆದ್ರೆ ಸಾಕು. ಅಲ್ಲ ಸರ್, ಆ ಜನರ ಪರ ತೆಗೆದ್ರೆ ಆ ಸರ್ಕಾರಕ್ಕೆ ವಿರುದ್ಧ ಅಲ್ಲ, ಕಾರ್ಪೊರೇಟ್ ಪರವಾಗಿ ತೆಗೆದ್ರೆ ಮಾತ್ರನೇ ಆ ಸರ್ಕಾರಕ್ಕೆ ಪರ ಆಗೋದು. ಜನರ ಪರ, ದುಡಿಯೋ ಜನರ ಪರ, ಕಾರ್ಮಿಕರ ಪರ, ಮಹಿಳೆಯರ ಪರ, ದಲಿತರ ಪರ ವಾಯ್ಸ್ ಅನ್ನ ತೆಗೆದ್ರೆ ಆ ಸರ್ಕಾರದ ಕೇಂದ್ರ ಸರ್ಕಾರದಲ್ಲಿ ಆ ಸರ್ಕಾರಕ್ಕೆ ಅದು ವಿರುದ್ಧ. ಏನಿದ್ರು ಮಾಲೀಕರ ಪರ, ಬಂಡವಾಳಗಾರ ಪರ, ಭೂ ಮಾಲೀಕರ ಪರವಾಗಿ ಮಾತಾಡಿದ್ರೆ ಮಾತ್ರನೇ ಪರ. ಇವತ್ತು ಆ ಒಂದು ಹಂತದಲ್ಲಿ ಕೇಂದ್ರ ಸರ್ಕಾರ ಇರುವಂತದ್ದು. ಇವತ್ತು ಮೊನ್ನೆ UPಯಲ್ಲಿ ಎಲೆಕ್ಷನ್ ಆಗಿದೆ, ಬಿಜೆಪಿ ಬಂದಿದೆ. ನಮ್ಮ ಪ್ರಧಾನಮಂತ್ರಿಗಳು ಹೇಳುವಂತದ್ದೇನು, ಈವರೆಗೆ ನಮ್ಗೆ ಕೋರಂ ಇರ್ಲಿಲ್ಲ, UPಯಲ್ಲಿ ಕೂಡ ಇವಾಗ ಬಂತು ಬಿಜೆಪಿ, ಕೋರಂ ಇದೆ, ಇನ್ನು ಮುಂದೆ ನಾವೆಲ್ಲ ಕಾರ್ಮಿಕರ ಕಾನೂನುಗಳನ್ನ ತಿದ್ದುಪಡಿ ಮಾಡಬಹುದು ಅಂತ. ನಮ್ಮ ಎಂಪಿಗಳೆಲ್ಲ ಏನ್ ಮಾಡ್ತಾ ಇದ್ದಾರೆ? ಎಂಪಿಗಳನ್ನ ಇವತ್ತು ಗೆಲ್ಸಿ ಕಳ್ಸಿರೋಂಥದ್ದು ಈ ದೇಶದಲ್ಲಿ ದುಡಿಯೋ ಜನರೇ. ಅವರನ್ನ ತೀರಾ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದ್ದಾರೆ. ಇದೇ ರೀತಿ ಮಾಡಿದ್ರೆ ಒಂದಲ್ಲ ಒಂದು ದಿನ ಕಾರ್ಮಿಕರು, ದುಡಿಯೋ ಜನರು, ಎಲ್ಲ ಎಂಪಿಗಳಿಗೂ ಕೂಡ ಕೇಂದ್ರ ಸರ್ಕಾರಕ್ಕೆ, ಎಲ್ಲ ಜನಪ್ರತಿನಿಧಿಗಳಿಗೆ ಪಾಠ ಕಲಿಸುವಂತ ದಿನ ಹತ್ರ ಬಂದ್ಬಿಟ್ಟಿದೆ. ದಂಗೆ ಹೇಳ್ಬೇಕಾಗಿದೆ ಸರ್. ಆ ಹಂತಕ್ಕೆ ಅವರೇ ತಂದ್ಕೊಳ್ತಾ ಇದ್ದಾರೆ ಇವತ್ತು. ಅಲ್ಲ, ಇವತ್ತು ಓಕೆ ಲೀಲಾವತಿ, ಇವತ್ತು ಯಾರ್ಯಾರು ಬಂದಿದ್ರು, ಯಾವ್ಯಾವ ನಾಯಕರು ಬಂದಿದ್ರು ಅಂದ್ರೆ ನಿಮ್ಮ ಹೋರಾಟಗಾರನ ಸಂತೈಸ್ಲಿಕ್ಕೆ? ಬಹಳ ಜನ ಬಂದ್ರು ಫ್ರೀಡಂ ಪಾರ್ಕ್ಗೆ ಅಂತ ಕೇಳ್ಪಟ್ಟೆ. ಈಗ ಅವ್ರು ಬರೀ ಬಾಯಿ ಮಾತಿನ ಸಮಾಧಾನ ಆಗಿತ್ತು ಅಥವಾ ಏನಾದ್ರು ಒಂದಷ್ಟು ಕೆಲಸ ಆಗುತ್ತೆ ಅಂತ ತಮಗನ್ನಿಸ್ತು? ಅಲ್ಲ, ಅವರು ಇವತ್ತು ಬಂದಿರ್ತಕ್ಕಂಥದ್ದು ನಿನ್ನೆ ರಾತ್ರಿಯಿಂದನೂ ಸಾವಿರಾರು ಜನ ಹೆಣ್ಣು ಮಕ್ಕಳು ಬೀದಿಯಲ್ಲಿ ಬಿದ್ದಿದ್ರು. ಸೊ ಯಾರಿಗೂ ಅವ್ರಿಗೆ ಕರುಣೆ ಬರ್ಲಿಲ್ಲ ಅವಾಗ. ಸೊ ಇವತ್ತು ಅವರು ಬಂದಿರ್ತಕ್ಕಂಥದ್ದು ನಮ್ಮ ಅನಿಸಿಕೆ ಪ್ರಕಾರ ನೆಕ್ಸ್ಟ್ ಇಯರ್ ಎಲೆಕ್ಷನ್ ಬರ್ತಾ ಇದೆ, ಅಥವಾ 6 ತಿಂಗಳು ಮುಂಚೆನೂ ಸಹ ಬರಬಹುದು ಎಲೆಕ್ಷನ್. ಸೊ ಹಂಗಾಗಿ ಒಂದು ನಮ್ಮ ಅಭಿಪ್ರಾಯ ಇರ್ತಕ್ಕಂಥದ್ದು ಎಲೆಕ್ಷನ್ ಗಿಮಿಕ್ಗೋಸ್ಕರ ಅವ್ರು ಇವತ್ತು ಬಂದಿದ್ದಾರೆ. ಅದು ಏನೇ ಬಂದಿರ್ಲಿ, ಹೌದು, ನಾವು ಸ್ಪಷ್ಟವಾಗಿ ಹೇಳ್ತೀವಿ. ಇವತ್ತು ಜಗದೀಶ್ ಶೆಟ್ಟರ್ ಬಂದಿರೋದು ಅದೇ ಕಾರಣಕ್ಕೆನೆ. ಇವನ್
ಕುಮಾರಸ್ವಾಮಿ ಅವರು ಬಂದಿರೋದು ಅದೇ ಕಾರಣಕ್ಕೇನೆ. ಈ ಉಗ್ರಪ್ಪ, ರೇವಣ್ಣ, ಮೋಟಮ್ಮ ಇವರೆಲ್ಲ ಬಂದಿದ್ರೆ ಒಂದಿಷ್ಟು ಸರ್ಕಾರನ ನಮ್ಮನ್ನ ಸಮಾಧಾನ ಪಡಿಸಿ ಸರ್ಕಾರದ ಪರವಾಗಿ ನಾವು ಮಾತಾಡ್ತೀವಿ ಅಂತ ಹೇಳಿದಾರೆ ಅಷ್ಟೇ. ಖಂಡಿತ ಅವರು ಸರ್ಕಾರದ ಪರವಾಗಿ ತಿಪ್ಪೆ ಸಾರ್ಸಕ್ಕೆ ಹೌದು, ತಿಪ್ಪೆ ಸಾರ್ಸಕ್ಕೆ ಇವತ್ತು ಜನರನ್ನ ಮರಳು ಮಾಡಿ ಇವತ್ತು ನಾವು ಮಾತಾಡಿ ನಾವಿಷ್ಟು ಜನ ಬಂದಿದ್ದೀವಿ, ನಿಮ್ ಪರವಾಗಿ ನಾವು ಮಾತಾಡ್ತೀವಿ ಅಂತ ಹೇಳಿ ಹೇಳ್ದಂತದ್ದು. ಬಟ್ ಅದರ ಸ್ವಲ್ಪ ಮಟ್ಟಿಗೆ ಏನಾದ್ರು ಒಂಚೂರು ಕುಮಾರಸ್ವಾಮಿ ಅಥವಾ ಜಗದೀಶ್ ಶೆಟ್ಟರ್ ಅವರು ಮಾತಾಡಿರ್ಬೋದು ವಿಧಾನಸೌಧದಲ್ಲಿ. ಸೊ ಆದ್ರೆ ನಮ್ಗೆ ಇರ್ತಕ್ಕಂಥ ಇದು ಖಂಡಿತವಾಗಿ ಎಲೆಕ್ಷನ್ ಗಿಮ್ಮಿಕ್. ಯಾಕೆ ಅಂತಂದ್ರೆ ಎಲೆಕ್ಷನ್ ಬರ್ತಾ ಇದೆ, ಈ ಎಲ್ಲಾ ಹೆಣ್ಮಕ್ಳು, ಯಾಕೆ ನಾವು MLA ಮನವಿ ಪತ್ರ ಕೊಟ್ಟಾಗ ಯಾರೊಬ್ರು ಸಹ ಮಾತಾಡ್ಲಿಲ್ಲ. ಅವತ್ತಿನಿಂದ ಇಷ್ಟು ದಿನ ಬಜೆಟ್ ಅಧಿವೇಶನ ಪ್ರಾರಂಭ ಆಗಿ ಎಷ್ಟು ದಿನ ಆಯ್ತು, ಯಾರು ಮಾತಾಡ್ಲಿಲ್ಲ. ಅಂಗನವಾಡಿ ವರ್ಕರ್ಸ್ ಮನವಿ ಪತ್ರ ಕೊಟ್ಟಿದ್ದಾರೆ, ಅವ್ರದ್ದೊಂಚೂರು ಹೆಚ್ಚಳ ಮಾಡ್ರಿ ಅಂತ ಹೇಳಿ. ಆದ್ರೆ ಇವತ್ತು ಅವ್ರು ಬಂದಿರತಕ್ಕಂಥದ್ದು ಸಾವಿರಾರು ಜನ ಹೆಣ್ಮಕ್ಳನ್ನ ಬೀದಿಲ್ ನೋಡಿದಾಗ ನಾನು ಇವ್ರ ಬಗ್ಗೆ ಕರುಣೆ ತೋರಿಸಿ ಒಂದಷ್ಟು ಮಾತಾಡ್ತೀನಿ ಅನ್ನುವಂತ ಗಿಮ್ಮಿಕ್ ಅನ್ನ ಅವ್ರು ತೋರಿಸ್ಕೊಂಡು ಬಂದಿದ್ದಾರೆ ವಿನಃ ಖಂಡಿತ ನಮ್ಗೆ ಅವರು ಹೆಲ್ಪ್ ಮಾಡ್ತಾರೆ ಅಂತ ನಮ್ಮ ಮನ್ಸಿಗಂತೂ ಅನ್ಸಿಲ್ಲ ಸರ್. ಫೈನ್. ಇದು ಈ ಮಾತುಗಳನ್ನ ಕೇಳ್ತಾ ಇದ್ರೆ ಮಹಿಳೆಯರು ಈ ಮಾತಾಡ್ತಿದಾರ ಅನ್ನೋಂಥದ್ದು. ಅಂದ್ರೆ ನಮ್ಮ ದೇಶದ, ನಮ್ಮ ರಾಜ್ಯದ ಮಹಿಳೆಯರು, ಅದರಲ್ಲೂ ಕೂಡ ಅಂಗನವಾಡಿ ಕಾರ್ಯಕರ್ತರ ಅವರೊಂದಿಗೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಮತ್ತೆ ಅಂಗನವಾಡಿ ಕಾರ್ಯಕರ್ತರ ಕೆಲಸ ಮಾಡ್ತಿರ್ತಕ್ಕಂಥವ್ರು ಇಷ್ಟರ ಮಟ್ಟಿಗೆ ರಾಜಕೀಯ ಜ್ಞಾನ ಮತ್ತು ಇವರ ತಂತ್ರಗಾರಿಕೆ ಎಲ್ಲವೂ ಇವರಿಗೆ ಅರ್ಥ ಆಗ್ತಿದೆಯಾ ಅನ್ನೋಂಥದ್ದು ನನಗೂ ಕೂಡ ಆಶ್ಚರ್ಯ ಆಗ್ತಾ ಇದೆ. ಈ ಒಂದು ವಾಸ್ತವ ಸತ್ಯವನ್ನ, ಅಂದ್ರೆ ಅಂಗನವಾಡಿ ಕಾರ್ಯಕರ್ತರು ಕೂಡ ರಾಜಕಾರಣಿಗಳ, ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ರಾಜಕಾರಣಿಗಳ ಅವರ ಒಳಮರ್ಮ ಮತ್ತು ಹಿಡನ್ ಅಜೆಂಡಾ ಮತ್ತು ಅವರ ದುರಾಲೋಚನೆ ಎಲ್ಲವೂ ಕೂಡ ಅವ್ರ ಗಮನಕ್ಕೆ ಬರ್ತಾ ಇದೆ ಅನ್ನೋಂಥದ್ದನ್ನ ಅರ್ಥ ಮಾಡ್ಕೋಬೇಕು ಯಾರು ಆಡಳಿತವನ್ನ ನಡೆಸುವಂತವ್ರು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಅವರು ಯಾವುದೇ ತೀರ್ಮಾನವನ್ನ ತೆಗೆದುಕೊಂಡ್ರೆ ಖಂಡಿತ ಅದು ಮಹಿಳೆಯರ ಪರವಾಗಿ ಮತ್ತು ಈ ಅಂಗನವಾಡಿ ಕಾರ್ಯಕರ್ತೆಯರ ಪರವಾಗಿ ಇರಬೇಕು ಅನ್ನೋಂಥದ್ದು. ನಾವು ಯಾವುದೋ ಎಲೆಕ್ಷನ್ ದೃಷ್ಟಿಯಲ್ಲಿ ಇಟ್ಕೊಂಡು ಹೋಗ್ಬಿಡ್ತೀವಿ, ಏನೋ ಒಂದು ಸಮಾಧಾನ ಮಾಡಿ ಬಂದ್ಬಿಡ್ತೀವಿ ಅಂದ್ರೆ ನಿಮ್ಮ ಬಣ್ಣ ಬಯಲಾಗ್ತಾ ಇದೆ. ನಿಜವಾದ ಕಳಕಳಿ, ನಿಜವಾದ ಹೋರಾಟ, ನಿಜವಾಗ್ಲೂ ಸಹಾಯ ಮಾಡುವಂತದ್ದಾದ್ರೆ ಖಂಡಿತ ಇವರು ನಿಮ್ಮ ಬೆನ್ನಿಗೆ ನಿಲ್ತಾರೆ ಅಂತ. ಹಾಗಾದ್ರೆ ರಾಜ್ಯ ಸರ್ಕಾರ ಏನ್ ಮಾಡಬಹುದು? ಸಿದ್ದರಾಮಯ್ಯನವರು ಇವತ್ತು ಸೆಷನ್ ಅಲ್ಲಿ ಒಂದಷ್ಟು ಅಂಕಿಅಂಶಗಳನ್ನು ಕೊಟ್ಬಿಟ್ರು, ನಮ್ದೇನು ಇಲ್ಲ ಕೇಂದ್ರ ಸರ್ಕಾರದ್ದು ಅಂತದೆಲ್ಲ ಆ ಕಡೆ ಕೈ ತೋರಿಸ್ಬಿಟ್ರು. ಆದ್ರೆ ರಾಜ್ಯ ಸರ್ಕಾರದ ಪಾತ್ರ ಏನು? ಸ್ವತಃ ಅರ್ಥ ಸಚಿವರಾಗಿ, ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಏನು ಮಾಡಬಹುದು? ಅವ್ರಿಗೆ ತುಂಬಾ ಅಷ್ಟೊಂದು ಕಷ್ಟ ಇದೆಯಾ ಅಥವಾ ಆರಾಮಾಗಿ ಮಾಡಬಹುದಾ? ಚರ್ಚೆ ಮಾಡೋಣ ಪುಟ್ಟ ಬ್ರೇಕ್ನ ಬಳಿಕ. ಹೋರಾಟದ ಅಸ್ತ್ರ ವಿಶೇಷ ಚರ್ಚೆಗೆ ಮತ್ತೆ ಸ್ವಾಗತ. ಕಳೆದ 2 ದಿನಗಳಿಂದ ಸಾವಿರ ಮಟ್ಟದಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡ್ತಾ ಇರತಕ್ಕಂಥದ್ದು. ಬೆಂಗಳೂರು ಒಂದಷ್ಟು ಅಲ್ಲಾಡಿ ಹೋಗಿದೆ. ಅದರಲ್ಲೂ ಕೂಡ AC ರೂಮ್ಗಳಲ್ಲಿ ಕೂತ್ಕೊಂಡಿರ್ತಕ್ಕಂಥ ಆಡಳಿತ ನಡೆಸುವಂತ ಆಡಳಿತ ಪಕ್ಷ ಮತ್ತು ವಿಪಕ್ಷದ ಜನಪ್ರತಿನಿಧಿಗಳು ಕೂಡ ಡಿಸ್ಟರ್ಬ್ ಆಗಿರ್ತಕ್ಕಂಥದ್ದು. ಅಂದ್ರೆ ಇವರ ಹೋರಾಟ ಯಾವ ಮಟ್ಟಕ್ಕೆ ಹೋಗ್ಬೋದು ಅನ್ನೋಂಥ ಕುರಿತಂತೆ ಮನೆ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ವಿ. ಈಗ ಸುನಂದ ಅವರು, ಈಗ ಒಂದು ಮಾತನ್ನ ಇವತ್ತು ಸ್ಪಷ್ಟವಾಗಿ ರಾಜ್ಯ ಸರ್ಕಾರಕ್ಕೆ ಬರೋದಾದ್ರೆ, ಇಷ್ಟೊತ್ತು ನಾವು ಕೇಂದ್ರ ಸರ್ಕಾರದ ಪಾತ್ರ ಮತ್ತು ನಿರ್ಲಕ್ಷ್ಯದ ಬಗ್ಗೆ ಮಾತನಾಡಿದ್ವಿ. ರಾಜ್ಯ ಸರ್ಕಾರಕ್ಕೆ ಬರೋದಾದ್ರೆ ಇವತ್ತು ಹೇಳಿದ್ರು, ನಾವು ಪ್ರತಿ ತಿಂಗಳು, ಯಾರು CM ಸಿದ್ದರಾಮಯ್ಯನವರು ಹೇಳಿದ್ರು ಇವತ್ತು ಸೆಷನ್ ಅಲ್ಲಿ, ಪ್ರತಿ ತಿಂಗಳು 500 ರೂಪಾಯಿ ಕೊಟ್ಕೊಂಡು ಬರ್ತಾ ಇದೀವಿ, ಇಯರ್ಲಿ ಕೊಟ್ಕೊಂಡು ಬರ್ತಾ ಇದೀವಿ. ನಾವು ಕೊಟ್ಟಿದೀವಲ್ಲ ಹಣ, ನಾವೇನ್ ನಿಲ್ಸಿಲ್ಲ, ನಾವೇ ಸಪೋರ್ಟ್ ಮಾಡಿರ್ತಕ್ಕಂಥದ್ದು ಅನ್ನೋಂಥದ್ದು. ಏನ್ ಹೇಳ್ತೀರಿ ಸರ್? ಪ್ರತಿ ವರ್ಷ 500 ರೂಪಾಯಿ ಕೊಟ್ಕೊಂಡು ಬಂದಿದೀವಿ, ನಾವೇ ಹೆಚ್ಚಳ ಕೊಟ್ಟಿರೋದು ಅಂತ ಹೇಳಿದ್ರೆ ಯಾವುದೇ ಸರ್ಕಾರ ಇದ್ರೂ ಕೊಡ್ಬೇಕಾಗಿದ್ದಂತದ್ದೇ. ನಾವು ಈ ಸರ್ಕಾರದಲ್ಲಿ ಅಲ್ವಾ ಕೆಲಸ ಮಾಡ್ತಾ ಇರುವಂತದ್ದು? ಎಕ್ಸಾಕ್ಟ್ಲಿ. ಬಟ್ ಆದ್ರೆ ನಿಜ ನೀವು ಹೇಳುವಂತ ಮಾತನ್ನ ನಾನು ಒಪ್ಕೊಳ್ತೀನಿ. ಅದಕ್ಕೆ ಅವ್ರು ಸೇರಿಸುವಂತದ್ದು ಮಾತು, ಈಗ ನಮ್ಮ ಕಾಂಗ್ರೆಸ್ ಪಕ್ಷ 2013ನಿಂದ ಅವ್ರು ಹೇಳೋದು, ಸಿದ್ದರಾಮಯ್ಯನವರು ನಮ್ಮ ಸರ್ಕಾರ ಆಡಳಿತದಲ್ಲಿದೆ, ಪ್ರತಿ ವರ್ಷ 500 ರೂಪಾಯಿ ನಾವು ಕೊಟ್ಕೊಂಡು ಬಂದಿದ್ದೀವಿ. ಒಂದು ಸವಾಲನ್ನು ಹಾಕಿದ್ ಜಗದೀಶ್ ಶೆಟ್ಟರ್ಗೆ, 5 ವರ್ಷ ನೀವಿದ್ರಿ 2018ರಿಂದ 2013ವರೆಗೂ 1 ರೂಪಾಯಿ ಅಂಗನವಾಡಿ ಕಾರ್ಯಕರ್ತರಿಗೆ ನೀವು ಹೆಚ್ಚು ಮಾಡಿಲ್ಲ, ನೀವು ಅವರ ಪರವಾಗಿ ಕೇಳುವಂತ ನೈತಿಕತೆ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಸರ್, ನಾವು ಹೇಳ್ತೀವಿ ರಾಜ್ಯ ಸರ್ಕಾರಕ್ಕೆ, ಬಿಜೆಪಿ ಮೇಲೆ ಕಾಂಗ್ರೆಸ್ ಮೇಲೆ ಬಿಜೆಪಿ, ಅವ್ರ ಒಳ ಸಮರ ಏನಾದ್ರೂ ಇರ್ಲಿ, ಅಂಗನವಾಡಿ ಕಾರ್ಯಕರ್ತರು ಇವತ್ತು ಯಾವುದೇ ಸರ್ಕಾರ ಹೇಳಿದ್ರು ಕೂಡ ಬಿಜೆಪಿ ಸರ್ಕಾರ ಹೇಳಿದ್ದನ್ನು ಜಾರಿ ಮಾಡಬೇಕು, ಕಾಂಗ್ರೆಸ್ ಸರ್ಕಾರ ಹೇಳಿದ್ದನ್ನು ಜಾರಿ ಮಾಡಬಾರದು ಅನ್ನೋ ಧೋರಣೆ ಅಂಗನವಾಡಿ ಕಾರ್ಯಕರ್ತರಿಗಿಲ್ಲ. ಇದೇ ಬಿಜೆಪಿ ಸರ್ಕಾರ ಇದ್ದವಾಗ ರಾಜ್ಯದಲ್ಲಿ ಭಾಗ್ಯಲಕ್ಷ್ಮಿ ಸ್ಕೀಮ್ ಅನ್ನ ತಂದ್ರು. ಆ ಭಾಗ್ಯಲಕ್ಷ್ಮಿ ಸ್ಕೀಮ್ ಅಲ್ಲಿ ಇವತ್ತು 18.5 ಲಕ್ಷ ಫಲಾನುಭವಿಗಳಿಗೆ ಭಾಗ್ಯಲಕ್ಷ್ಮಿ ಸ್ಕೀಮ್ ಅನ್ನ ಕೊಡಿಸುವಂತ ಕೆಲಸವನ್ನ ಮಾಡಿರುವಂತದ್ದು ಅಂಗನವಾಡಿ ಕಾರ್ಯಕರ್ತರು ಬಾಂಡ್ ಅನ್ನ ಕೊಟ್ಟಿರುವಂತದ್ದು. ಇದೇ ಕಾಂಗ್ರೆಸ್ ಸರ್ಕಾರ ಇರಬೇಕಾದ್ರೆ ಸ್ತ್ರೀ ಶಕ್ತಿ ಯೋಜನೆಯನ್ನ ಜಾರಿಗೆ ತಂದ್ರು. 1.5 ಲಕ್ಷ ಜನರ ಸಂಘಗಳನ್ನ ಇವತ್ತು ಓಪನ್ ಮಾಡಿ 1.5 ಲಕ್ಷ ಸಂಘಗಳ ಮುಖಾಂತರವಾಗಿ ಲಕ್ಷಾಂತರ ಮಹಿಳೆಯರನ್ನ ಸಬಲೀಕರಣ ಮಾಡಿರುವಂತದ್ದು ಇವತ್ತು ಅಂಗನವಾಡಿ ಕಾರ್ಯಕರ್ತರು. ಬಿಜೆಪಿ ಕೆಲಸ ಇದು ಕಾಂಗ್ರೆಸ್ ಕೆಲಸ ಅಂತ ನಾವು ಡಿವೈಡ್ ಮಾಡ್ಕೊಂಡಿಲ್ಲ. ಯಾವುದೇ ಸರ್ಕಾರ ಇದ್ರೂ ಕೂಡ ಇವತ್ತು ನಾವು ದುಡಿತಾ ಇರೋದು ಈ ರಾಜ್ಯ ಸರ್ಕಾರದ ಒಳಗಡೆ. ನಮಗೆ ಕಾಂಗ್ರೆಸ್ ಇದೆಯಾ, ಬಿಜೆಪಿ ಇದೆಯಾ, JDS ಇದೆಯಾ ಬೇಕಾಗಿಲ್ಲ. ನಮಗೆ ಬೆಲೆ ಏರಿಕೆ ಆಗಿದೆ. ಬೆಲೆ ಏರಿಕೆ ಯಾಕೆ ಈ ಕಾಂಗ್ರೆಸ್ ಸರ್ಕಾರ ತಡಿಲಿಕ್ಕಾಗ್ಲಿಲ್ಲ?
ಬಿಜೆಪಿ ಸರ್ಕಾರ ಇತ್ತು ಹೋಗಿ ಕೊಡ್ಲಿಲ್ಲ. ಬೆಲೆ ಏರಿಕೆ ಅಷ್ಟೇ ಆವತ್ತಿನಷ್ಟೇ ಇದ್ದಿದ್ರೆ ನಾವ್ ಇವತ್ತು 1,000 ಕೊಟ್ಟಿದ್ರೆ ನಾವು ಒಪ್ಕೊಳ್ತಾ ಇದ್ವಿ. ಇವತ್ತೇನಿದೆ, ತೊಗರಿ ಬೆಳೆ 200 ರೂಪಾಯಿಗಳಿದೆ, ಅಕ್ಕಿ ಒಂದ್ ಕೊಂಡ್ಕೊಳ್ಬೇಕಂದ್ರೆ 65 ರೂಪಾಯಿಗಳಿದೆ, 1 ಲೀಟರ್ ಎಣ್ಣೆಯನ್ನ ತಗೊಂಡ್ ನಾವು ಅಡಿಗೆ ಮಾಡ್ಕೊಂಡು ತಿನ್ಬೇಕಾದ್ರೆ ಎಲ್ಲಾದ್ರಲ್ಲೂ ಬೆಲೆ ಏರಿಕೆ ಆಗಿದೆ. ಬೆಲೆ ಏರಿಕೆಗೆ ತಕ್ಕ ಹಾಗೆ ನಾವು ಕೂಲಿ ಕೇಳ್ತಾ ಇದೀವಿ. ನೀವೆಲ್ಲಾ ಕೆಲಸ ಹೇಳಿದಂತ ಕೆಲಸವನ್ನ ನಾವು ಮಾಡ್ತಾ ಇರ್ಬೇಕಾದ್ರೆ, ಕೆಲಸದ ಸಮಯ ಕೂಡ ನಮ್ಗೆ ಹೆಚ್ಚಳ ಆಗಿರ್ಬೇಕಾದ್ರೆ ನಮ್ಮ ಕೆಲಸಕ್ಕೆ ತಕ್ಕ ಹಾಗೆ ನಮ್ಗೆ ಕೂಲಿ ಕೊಡಿ ಅಂತ ನಾವು ಕೇಳ್ತಾ ಇದೀವಿ. ಬಿಜೆಪಿ ಸರ್ಕಾರ ಇದ್ರೂ ಕೇಳೋದೆ, ಕಾಂಗ್ರೆಸ್ ಸರ್ಕಾರ ಇದ್ರೂ ಕೇಳೋದೆ. ನಮಗೆ ಬಿಜೆಪಿ ಸರ್ಕಾರದಲ್ಲಿ ಕೇಳಬಾರ್ದು, ಕಾಂಗ್ರೆಸ್ ಸರ್ಕಾರದಲ್ಲಿ ಕೇಳಬಾರ್ದು ಅಂತ ಅಲ್ಲ, ಯಾವುದೇ ಸರ್ಕಾರ ಇದ್ರು ಕೇಳಬೇಕು. ಮುಂದೊಂದ್ ದಿನ ಕಾಂಗ್ರೆಸ್ ಬರ್ಲಿ, ಬಿಜೆಪಿ ಬರ್ಲಿ, ಅವರು ಕೊಡ್ಬೇಕಾಗಿರೋದು ಅವ್ರ ಹಕ್ಕು. ಅದ್ರಲ್ಲಿ ನಮಗೆ ಬೇರೆ ಇದಿಲ್ಲ. ಅವರು ಒಳ ಜಗಳವನ್ನ ತಂದು ಇವತ್ತು ಅಂಗನವಾಡಿ ವರ್ಕರ್ಸ್ ಹೋರಾಟಕ್ಕೆ ಇಳಿದಿದ್ದಾರೆ ಅಂತ ಹೇಳಿ ನಾವು ಕೇಳ್ತಾ ಇರೋಂತ, ಇವತ್ತು ನಾವೇನ್ ಕೇಳ್ತಾ ಇದೀವಿ, ನಾವು ಕೇಳಿದ್ದು ಈ ಬಜೆಟ್ ನಲ್ಲಿ ಆಲ್ರೆಡಿ 6,000 ಕೊಡ್ತಾ ಇದೀರಿ, ಇನ್ನು 4,000 ಕೊಡಿ. ಹೆಲ್ಪರ್ಸ್ಗೆ ಒಂದು 4,500 ಕೊಡಿ, ಟೋಟಲ್ 10,000 ಕೊಡಿ. 3,000 ರೂಪಾಯಿಗಳನ್ನ ಹೆಚ್ಚಳ ಕೊಡ್ರಪ್ಪ. ಬದುಕುಳಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬೆಲೆ ಏರಿಕೆಯಲ್ಲಿ. ನಮಗೂ ಒಂದು ಕುಟುಂಬ ಇದೆ, ನಮ್ಮನ್ನ ಅವಲಂಬಿತರಾಗಿದ್ದಾರೆ ಅಂದ್ರೆ ಇವರು ಒಳ ಸಮರಗಳನ್ನ ಸಾರ್ಕೊಂಡ್ರೆ ಹೆಂಗೆ ಸರ್ ಇದು? ಹಾಗಾಗಿ ನಾವು ಅದನ್ನ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಸರ್ಕಾರ ಇದ್ರೂ ಕೂಡ ದುಡಿಯೋ ಜನರಿಗೆ ಕೊಡಬೇಕಾಗಿದೆ. ನಮ್ಮ ರಾಜ್ಯ ಸರ್ಕಾರ ಕೊಡ್ಲೇಬೇಕಾಗಿದೆ. ಕೊಡೋವರೆಗೂ ನಾವು ಬಿಡೋದೇ ಇಲ್ಲ. ಈಗ ಸಿದ್ದರಾಮಯ್ಯ ಹೇಳಿದ್ವಿ 84% ನಾವೇ ಕೊಡ್ತಿದೀವಿ, ಕೇಂದ್ರ ಕೊಡ್ತಾ ಇರತಕ್ಕಂಥ ಬರೀ 16% ಅಷ್ಟೇ ಅನ್ನುವಂತ ಮಾತನ್ನ ಹೇಳ್ತಿದ್ರು. ಸರ್, ಈಗ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ಬಿಟ್ಟು ರಾಜ್ಯ ಸರ್ಕಾರ ನುಣುಚ್ಕೊಳೋದಲ್ಲ. ಈಗ ಕೇಂದ್ರ ಸರ್ಕಾರ ಕೇಳಿದೀವಿ, ನೆಕ್ಸ್ಟ್ ಕೊಟ್ಟಿಲ್ಲ ಬಿಟ್ಟಿಲ್ಲ, ಅಲ್ಲಿ ಏನೋ ನಾವು ಫೈಟ್ ಮಾಡ್ತೀವಿ. ಈಗ ರಾಜ್ಯ ಸರ್ಕಾರ ಬಡ್ಜೆಟ್ ಮಂಡನೆ ಮಾಡಿದೆ. ಈ ರಾಜ್ಯ ಸರ್ಕಾರ ಏನಾದ್ರೂ ಅನುಕೂಲ ಮಾಡ್ಕೊಡ್ಲೇಬೇಕು. ನಾವು ಕೇಳ್ತಾ ಇರೋದು 10,000 ಅಷ್ಟೇ, ಜಾಸ್ತಿ ಕೇಳಲಿಲ್ಲ. ನಾವು 18,000 ಕನಿಷ್ಠ ಕೂಲಿ ಕೇಳಿದ್ವಿ, ಆಗ್ಲಿಲ್ಲ ಕೇಂದ್ರ ಸರ್ಕಾರ. ಈಗ ರಾಜ್ಯ ಸರ್ಕಾರ ಬೇಡ, ಕನಿಷ್ಠ ನಾವು ಬದುಕುಳಿಯಲಿಕ್ಕೆ 10,000 ಕೊಡ್ರಿ ಅಂತ. ಈಗ ಎಷ್ಟೋ ಅಂಗನವಾಡಿಗಳಲ್ಲಿ ಸಹಾಯಕರು ರಿಟೈರ್ಡ್ ಆದ್ರೆ ಮತ್ತೆ ಸಹಾಯಕರು ಸೇರ್ಕಂತ ಇಲ್ಲ ಸರ್. 1 ವರ್ಷ, 1.5 ವರ್ಷ, 2 ವರ್ಷ ಒಬ್ಬ ಟೀಚರ್ 2 ಕೆಲಸ ಮೇಂಟೈನ್ ಮಾಡ್ಬೇಕು. ಯಾಕಂದ್ರೆ 3,000 ಬರೋದು ಗೌರವಧನ ಹೆಲ್ಪರ್ಗೆ. ಆ ಹೆಲ್ಪರ್ ಮನೆ ಕೆಲಸ ಮಾಡಿದ್ರೆ ಇನ್ನ ಜಾಸ್ತಿ ಬರುತ್ತೆ. ನಾವು ಬರಲ್ಲ, ಅಂಗನವಾಡಿ ಹೆಲ್ಪರ್ ಕೆಲ್ಸಕ್ಕೆ ನಾವು ಬರಲ್ಲ, ನಾವು ಬೇರೆ ಎಲ್ಲ ಕೆಲಸ ಮಾಡ್ಕೊಂತೀವಿ ಅಂತ ಹೇಳ್ತಾರೆ. ಮತ್ತೆ ಫ್ಯಾಕ್ಟ್ರಿಗಳಿಗೆ ಹೋದ್ರೆ 10-15,000 ನಮಗ್ ಕೊಡ್ತಾರೆ. ನಾವ್ ಇಲ್ಲಿ ಯಾಕೆ ಬಂದ್ 3,000 ದುಡಿಬೇಕು? ಬೆಳಗ್ಗೆಯಿಂದ ಸಂಜೆ ತನಕ 2 ಹೊತ್ತು ಅಡಿಗೆ ಮಾಡ್ಬೇಕು, ಮಕ್ಳಿಗೆ ಬೇಯಿಸಾಕ್ಬೇಕು, ತೊಳಿಬೇಕು, ಅವ್ರ ಕಕ್ಕ ಉಚ್ಚೆ ಏನಿರು ತೆಗಿಬೇಕು. ಹಂಗಾಗಿ ಹೆಲ್ಪರ್ಸೇ ಸಿಗಲ್ಲ. ಆ ಟೀಚರ್ 2 ಕೆಲಸ ಮಾಡ್ತಾರೆ ಬರೀ 6,000 ರೂಪಾಯಿಗೆ. ಎಷ್ಟ್ ಕಷ್ಟ. ಹಂಗಾಗಿ ನಾವು ಕೇಳ್ತಾ ಇರೋದು ಬದುಕುಳಿಯಕ್ಕೆ ನಮ್ಗೆ 10,000 ಕೊಡ್ಲೇಬೇಕು. ಕೊಟ್ಟಿಲ್ಲ ಅಂದ್ರೆ ಬಿಡಲ್ಲ. ನೀವು ಕೊಡ್ತಾ ಇರೋದು ಬರೀ 6% ಕೊಟ್ರೆ ಸಾಕು ನಮ್ಗೆ. ಇವಾಗ 100ರಲ್ಲಿ 6% ಕೊಟ್ರೆ ಅಂಗನವಾಡಿ ಟೀಚರ್ಸ್ ನಾವು ಕೇಳ್ತಕ್ಕಂತ ಗೌರವಧನ ಕೊಡಬಹುದು. 6% ಕೊಡಕ್ಕಾಗಲ್ಲ ಅಂದ್ರೆ ಇಷ್ಟು ಜನ, ಲಕ್ಷಾಂತರ ಜನ ಬೀದಿಯಲ್ಲಿ ಬಿದ್ದವ್ರೆ, ಟಾಯ್ಲೆಟ್ಗಳಿಲ್ಲ, ಊಟ ಮಾಡಿದ್ರೆ ನೀರ್ ಕುಡಿದ್ರೆ ಟಾಯ್ಲೆಟ್ಗೆ ಹೋಗ್ಬೇಕಾತೈತೆ ಅಂತ ನಮ್ಮ ಹೆಣ್ಮಕ್ಳಲ್ಲಿ ಮಲಗಿದ್ದಾರೆ ಸರ್, ಕುತ್ಕೊಂಡಿದ್ದಾರೆ. ರಾತ್ರಿ ಎಲ್ಲ ನೀರೇ ಕುಡಿತಾ ಇಲ್ಲ. ಯಾಕಂದ್ರೆ ನೀರು ಇಲ್ಲ, ಮತ್ತೆ ನೀರು ಕುಡ್ಕೊಂಡು ಹೋಗ್ಬೇಕು. ನೀರ್ ಕುಡಿದ್ರೆ ಟಾಯ್ಲೆಟ್ಗೆ ಹೋಗ್ಬೇಕಾತೈತೆ, ಊಟನೂ ಇಲ್ಲ, ನೀರು ಇಲ್ಲ. ಅಷ್ಟೆಲ್ಲ ಕಷ್ಟ ಪಡ್ತಿದ್ದಾರೆ ಅಂದ್ರೆ ನಾವು ಸುಮ್ನೆ ಆಟ ಆಡಕ್ ಬಂದಿಲ್ಲ, ಇಲ್ಲ ಬೆಂಗಳೂರು ಸುತ್ತಕ್ ಬಂದಿಲ್ಲ. ನಾವು ಕೇಳ್ತಾ ಇರೋದು ನಮ್ಮ ಹೊಟ್ಟೆ ಒರ್ಸ್ಕೊಬೇಕಾರೆ, ನಮ್ ಜೀವನ ನಡ್ಸ್ಕೊಂಡ್ ಹೋಗ್ಬೇಕಾರೆ, ನಮ್ಮ ಮಕ್ಕಳನ್ನ ಸಾಕ್ಬೇಕಾದ್ರೆ ಕನಿಷ್ಠ ಕೂಲಿ 10,000 ಕೊಡ್ಲೇಬೇಕು ಅಂತ ಕೇಳ್ತಾ ಇದೀವಿ. ಇವ್ರು ಏನೋ ಒಂದು ಕೇಳ್ತಾ ಇದ್ರು ನನಗೆ ಮೀಟಿಂಗ್ ಇದೆ ಅಂತ ಎದ್ದು ಹೋಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿಗಳು ಹೋಗಿದ್ರೆ. ಹಂಗಂತ ಅವ್ರಿಗೆ ಎಷ್ಟು ಮಾನವೀಯತೆ ಇದೆಯಾ ಇಲ್ವಾ ಅದನ್ನ ನಾವು ಮುಂದಿನ ದಿನಗಳಲ್ಲಿ ನಾವು ತೋರಿಸ್ತೀವಿ. ಇವಾಗ ಏನಾದ್ರೂ ಅವ್ರು ನಮ್ಗೆ ಕನಿಷ್ಠ ಗೌರವಧನ ಕೊಟ್ಟಿಲ್ಲ ಅಂದ್ರೆ ನಾವ್ ಯಾವ ರೀತಿ ಮುಂದಿನ ದಿನಗಳಲ್ಲಿ ಇವ್ರು ಪಾಠ ಕಲಿಸ್ಬೇಕು ಅನ್ನೋದು ಗೊತ್ತು, ಕಲಿಸ್ತೀವಿ ಅಷ್ಟೇ. ಅಲ್ಲ ಲಕ್ಷ್ಮೀದೇವ್ ಅವರು, ಈಗ 2 ದಿನಗಳಿಂದ ಪ್ರೊಟೆಸ್ಟ್ ಮಾಡ್ತಿದ್ದೀರಾ. ಬಹುತೇಕ ಇತ್ತೀಚೆಗೆ ನೀವು ಅಂದ್ರೆ ಇಲ್ಲಿವರೆಗೂ ಕೂಡ ಅಂಗನವಾಡಿ ಕಾರ್ಯಕರ್ತರು ನಡೆಸುವಂತಹ ಪ್ರೊಟೆಸ್ಟ್ 1 ದಿನಕ್ಕೆ ಸೀಮಿತ ಆಗ್ತಾ ಇರ್ತಿತ್ತು. ಒಂದು ಪ್ರೊಸಿಷನ್ ಬಂದ್ಬಿಟ್ಟು ಒಂದಷ್ಟು ಘೋಷಣೆಗಳ ಕೂಗ್ಬಿಟ್ಟು ಮೆಮೊರಂಡಮ್ ಕೊಟ್ಟು ಹೋಗೋದಕ್ಕೆ ಸಾಧ್ಯ ಆಗ್ತಿತ್ತು. ಬಟ್ ಈ ಬಾರಿ ಏನೋ ಒಂದಷ್ಟು ಜೋರು, ನೀವು ದೊಡ್ಡ ಏನೋ ಒಂದು ಮನೋಬಲ ಮಾಡ್ಕೊಂಡ್ ಬಿಟ್ಟಿದ್ದೀರಾ ಅಂತ ಅನಿಸ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀರಾ, ರೋಡ್ ಮೇಲೆಲ್ಲ ಮಲಗ್ತಿದ್ದೀರಾ. ಅಂದ್ರೆ ಬಿಸಿಲಿಗೂ ಕೂಡ ಲೆಕ್ಕಸದೆ ನೀವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ. 2 ದಿನಕ್ಕೆ ಮುಟ್ಟಿದೆ, ಈಗ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ. ಏನ್ ಕತೆ ಇದು? ಏನಾದ್ರು ಈ ಬಾರಿ ಏನಾದ್ರು ಪಕ್ಕಾ ನಿರ್ಧಾರ ಮಾಡ್ಕೊಂಡಿದ್ದೀರಾ? ಏನ್ ಕತೆ? ಹೌದು ಸರ್, ಇವತ್ತು ಯಾಕೆ ಅಂತಂದ್ರೆ ಇವತ್ತು ನಮ್ಮ ಅಂಗನವಾಡಿ ವರ್ಕರ್ಸ್ ಅಲ್ಲಿ ಅಷ್ಟು ಆಕ್ರೋಶ ಬಂದಿದೆ. ಎಷ್ಟು ಸಲ ನಾವು ಬೆಂಗಳೂರಿಗೆ ಹೋಗ್ಬೇಕು, ಎಷ್ಟು ಸಲ ಹೋರಾಟ ಮಾಡ್ಬೇಕು. ಪ್ರತಿ ಸಲ ಹೋದಾಗೂ ಕೂಡ ನಾವು 100-200 ಈ ತರ ಭಿಕ್ಷೆ ಹಾಕ್ಸ್ಕೊಳ್ಳೋದು ಬೇಡ, ಈ ಸರಿ ಏನಾದ್ರೂ ಪಡೆದೇ ವಾಪಸ್ ಹೋಗ್ಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ತೀರ್ಮಾನ ಮಾಡಿ ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ ಸರ್. ಈಗೇನು ಮನೆಗಳಲ್ಲಿ ಇದ್ದಾರೆ ಅವರು ಕೂಡ ಈಗಾಗ್ಲೇ ಹೊರಟಿದ್ದಾರೆ. ನಾವು ಇಲ್ಲಿ ಹೋರಾಟ ಕೂತಿರೋದ್ರಿಂದ ಈಗ ಮನೆಗಳಲ್ಲಿ ಇರೋಂತವ್ರು ಕೂಡ ಇವತ್ತು ಹೊರಟಿದ್ದಾರೆ. ನಮ್ಮ ಹೋರಾಟ ಕಂಟಿನ್ಯೂ ಆಗ್ತದೆ. ಏನೇ ಆದ್ರೂ ಕೂಡ ನಾವು ಹೋರಾಟವನ್ನ ಕೈ ಬಿಡೋದಿಲ್ಲ. ಇವತ್ತು ಏನು ನಾವು ಕನಿಷ್ಠ ಕೂಲಿಯನ್ನ ಕೇಳಿದೀವಿ, ಕನಿಷ್ಠ ಕೂಲಿ ಪಡೆದೇ ನಾವು ವಾಪಸ್ ಹೋಗುವಂತದ್ದು ಸರ್. ಓಕೆ ಲೀಲಾವತಿ, ಈಗ ಓಕೆ ನೀವು
ನಿಮ್ಮ ಒಂದು ಹೋರಾಟ ನಡೀತಾ ಇದೆ, ಖಂಡಿತ ಹೌದು, ಒಂದು ಮನೋಬಲ ನಿಮ್ದು ಗಂಭೀರವಾಗಿದೆ, ನೀವು ನಿಶ್ಚಯ ಮಾಡ್ಕೊಂಡಿದ್ದೀರಾ. ಆದ್ರೆ ಮುಖ್ಯಮಂತ್ರಿಗಳು ಅಥವಾ ಸರ್ಕಾರ ಹೇಳುವಂತದ್ದು, ಅಲ್ಲಿ ಉಪಚುನಾವಣೆ ನಡೀತಾ ಇದೆ ಗುಂಡ್ಲುಪೇಟೆ ಮತ್ತು ನಂಜನಗೂಡು, ಅಲ್ಲಿ ನೀತಿ ಸಂಹಿತೆ ಜಾರಿಗೆ ಬರುತ್ತೆ, ನಾನೀಗ ಇದನ್ನ ಗ್ರಾಂಟ್ ಮಾಡಿದ್ರೆ ಅದು ತಪ್ಪಾಗುತ್ತೆ, ಅದು ಚುನಾವಣಾ ನೀತಿ ಸಂಹಿತೆ ತಪ್ಪಾಗುತ್ತೆ ಅಂತ ಟೆಕ್ನಿಕಲ್ ರೀಸನ್ ತೋರಿಸ್ತಿದ್ದಾರೆ. ನನಗೆ ಗೊತ್ತಿಲ್ಲ, ಅವ್ರಿಗೆ ಮನೋಭಾವ ಇದ್ರೆ ಖಂಡಿತ ಒಂದು ಸರ್ಕಾರಕ್ಕೆ ಅದು ಯಾವುದೇ ರೀತಿಯಲ್ಲಿ ನಿಮ್ಮನ್ನು ಕೂರಿಸಿ ಇವ್ರು ಹೇಳಿದ್ರಲ್ಲ ಸರಿಯಾಗಿ ಮಾತಾಡ್ಲಿಲ್ಲ ಅನ್ನೋಂಥದ್ದು ಮುಖ್ಯಮಂತ್ರಿಗಳು, ಒಂದ್ ವೇಳೆ ಅವ್ರಿಗೆ ಕೊಡ್ಲೇಬೇಕು ಅನ್ನೋಂಥ ತೀರ್ಮಾನ ಅಥವಾ ಒಂದು ಇಷ್ಟ ಇದ್ರೆ ಖಂಡಿತ ನಿಮ್ಗೆ ಕನ್ವಿನ್ಸ್ ಆಗೋದ್ ರೀತಿ ಮಾತಾಡಿ ಕನ್ವಿನ್ಸ್ ಮಾಡಿ ಕಳಿಸಿರ್ತಿದ್ರು. ಒಂದ್ ಕಡೆ ಸರಿಯಾಗಿ ಮಾತಾಡಿಲ್ಲ ಅನ್ನೋಂಥದ್ದು ಇವರ ಆರೋಪ. ಎರಡನೇದು ನೀತಿ ಸಂಹಿತೆ ಕಾರಣವನ್ನೇ ಹೇಳ್ತಾ ಇದ್ದಾರೆ. ಈಗೇನ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಇಡೀ ರಾಜ್ಯದಲ್ಲಿ ಎಲೆಕ್ಷನ್ ನಡೀತಾ ಇಲ್ಲ, ನಡೀತಾ ಇರ್ತಂತದ್ದು ಎರಡೇ ಕ್ಷೇತ್ರ, ಒಂದೇ ಜಿಲ್ಲೆ ಅಲ್ವಾ. ಸೊ ಆ ಜಿಲ್ಲೆಗೆ ಮಾತ್ರ ಅನ್ವಯಿಸುತ್ತೆ ಅಂತ ಇಟ್ಕೊಳ್ಳಿ. ಆದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಈ ರೀತಿ ಅವರು ನಾನು ಎಲೆಕ್ಷನ್ ಭಾಗವಾಗಿ ನಾನೇನು ಹೇಳಲಿಕ್ಕಾಗ್ಲಿಲ್ಲ, ಕೋಡ್ ಆಫ್ ಕಂಡಕ್ಟ್ ಮತ್ತೊಂದು ಇದು ಬರೀ ಇದು ಅಷ್ಟೇನೆ ಸರ್, ನೆಪ ಅಷ್ಟೇನೆ. ಇದು ಅವ್ರಿಗೆ ಕೊಡುವಂತಹ ಒಂದು ಮನಸ್ಸು ಇಲ್ಲ ಅನ್ಸುತ್ತೆ. ಯಾಕೆಂತಂದ್ರೆ ಇವತ್ತೊಬ್ಬ ಸಂಘಟನೆಯ ಮುಖಂಡಗಳು ಲಕ್ಷಾಂತರ ಜನ ಕೆಲಸ ಮಾಡುವಂತಹ ಅಂಗನವಾಡಿ ನೌಕರರ ಪ್ರತಿನಿಧಿಯಾಗಿ ಇವತ್ತೊಬ್ಬ ಸಂಘಟನೆಯ ಮುಖಂಡರು ಹೋದಾಗ ಅವರು ಉಡಾಫೆ ಮಾತನ್ನ ಕೊಟ್ಟು ಹಠಮಾರಿ ಧೋರಣೆನ ನೀವು ತೋರಿಸ್ತಾ ಇದ್ದೀರಿ ಅಂಗನವಾಡಿ ವರ್ಕರ್ ಅಂತ ಹೇಳಿ ಉದಾಹರಣೆಯನ್ನ ಕೊಟ್ಟು ಅವ್ರು ಎದ್ದು ಹೋಗೋದಿದೆಯಲ್ಲ, ಅದು ಖಂಡಿತ ಅವರ ಒಂದು ಕುರ್ಚಿಗೆ ಶೋಭೆ ತರೋ ಅಂತದಲ್ಲ. ಒಬ್ಬ ಇಡೀ ರಾಜ್ಯದ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿಯುತ ಮುಖ್ಯಮಂತ್ರಿಯಾಗಿ ನಡ್ಕೊಳ್ಬೇಕಾದಂತದ್ದು ಅವರ ಕರ್ತವ್ಯ. ಇಡೀ ರಾಜ್ಯದ ಜನ ಅವ್ರನ್ನ ಅಲ್ಲಿ ಕೂರಿಸಿದ್ದಾರೆ, ಆ ಇಡೀ ರಾಜ್ಯದಿಂದ ಬಂದಿರತಕ್ಕಂತ ಹೆಣ್ಣು ಮಕ್ಕಳು ಇವತ್ತು ಈ ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ ಅಂತ ಹೇಳಿ ನಾನು ಕೊಟ್ಬಿಟ್ಟಿದ್ದೀನಿ. ಏನ್ ಸರ್ ಕೊಟ್ಟಿದ್ದಾರೆ ಅವರು? ಇವತ್ತು ಇಡೀ ಕಾರ್ಮಿಕರು ಇವತ್ತು ದೇಶಕ್ಕೆ ಸಂಪತ್ತನ್ನ ತಂದುಕೊಡೋ ಅಂತಹ ಕಾರ್ಮಿಕರು. ಇವತ್ತು ಆ ಕಾರ್ಮಿಕರು ಕನಿಷ್ಠ ಕೂಲಿ ಕೇಳಿದ್ರೆ ಅದನ್ನು ಕೊಡ್ಲಿಕ್ಕಾಗೋದಿಲ್ಲ ಅಂತಂದ್ರೆ ಎಂತ ಹಠಮಾರಿತನ ಧೋರಣೆ ಇದು. ನಿಜವಾಗ್ಲೂ ಅವ್ರಿಗೆ ಕೊಡುವಂತಹ ಇಚ್ಛಾಶಕ್ತಿ ಇಲ್ಲ. ಅವ್ರು ಏನ್ ತೀರ್ಮಾನ ಮಾಡ್ಕೊಂಡಿದ್ದಾರೋ ಅದನ್ನಂತೂ ನಾವು ಒಪ್ಪೋದಿಲ್ಲ. ಹಾಗಾಗಿ ಇವತ್ತು ನಮ್ಮ ಹೋರಾಟ ನಿಶ್ಚಿತ. ಈಗಾಗ್ಲೇನೆ ನಾವು ಹೇಳಿದೀವಿ, ನಮ್ಮ ಈ ಹೋರಾಟ ಮುಂದುವರಿತದೆ. ಜನ ಒಂದು ತೀರ್ಮಾನ ಮಾಡ್ಕೊಂಡು ಬಂದಿದ್ದಾರೆ. ಪ್ರತಿ ಸರ್ತಿ ನಾವು ಬೆಂಗಳೂರಿಗೆ ಹೋಗ್ಲಿಕ್ಕಾಗೋದಿಲ್ಲ. ಇವತ್ತು ಈ ಸರ್ಕಾರನ ಮಣಿಸುವಂತಹ ಕೆಲಸವನ್ನ ನಾವು ಮಾಡ್ಲೇಬೇಕಾಗಿದೆ ಅಂತ ಹೇಳಿ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಇವತ್ತು ಬಂದು ಮಾತಾಡಿರ್ಬೋದು. ನಮ್ಗೆ CT ರವಿ ಅವ್ರು ಬಂದಿದ್ರು ಬಿಜೆಪಿಯ, ಹಾಗೇನೆ ಜಗದೀಶ್ ಶೆಟ್ಟರ್ ಬಂದಿದ್ರು, ಬೇರೆ ಬೇರೆಯವರು ಎಲ್ಲರೂ ಬಂದಿದ್ರು. ಆದ್ರೆ ಇವತ್ತು ಅವರೆಲ್ಲರೂ ಬಂದಿರತಕ್ಕಂಥದ್ದು ಈ ಎಲೆಕ್ಷನ್ ಇದಕ್ಕೋಸ್ಕರನೇ. ಇವತ್ತು ರಾಜಕೀಯ ಬದಲಾವಣೆಗಳು ಹೇಗೆ ಆಗ್ತಾ ಇದಾವೆ ದೇಶದಲ್ಲಿ, ಅದರ ಪರಿಣಾಮ ಕರ್ನಾಟಕದಲ್ಲೂ ಆಗ್ತಾ ಇದೆ. ಹಾಗಾಗಿ ಎಲೆಕ್ಷನ್ ನ ಭಾಗವಾಗಿ ಇವತ್ತು ಎಲ್ಲರೂ ಬಂದಿದ್ದಾರೆ. ನಿಜವಾಗಿ ಅವ್ರಿಗೆ ಹೆಣ್ಣು ಮಕ್ಕಳಿಗೆ ಏನಾದ್ರೂ ಒಂದು ಒಳ್ಳೇದ್ ಮಾಡ್ಬೇಕು ಅಂತ ಇದ್ರೆ ಇವತ್ತು ಪಟ್ಟು ಹಿಡಿದು ಕೂತ್ಕೊಂಡು ಆ ಹೆಣ್ಮಕ್ಳ ಬಗೆಗೆ ನೀವು ತೋರಿಸ್ಬೇಕು, ಈ ಒಂದು ಸಮಯದಲ್ಲಾದ್ರೂ ನಿಮ್ಮ ಇದನ್ನ ಅಂತ ಹೇಳ್ಬೇಕಾಗಿತ್ತು ಸಿದ್ದರಾಮಯ್ಯವ್ರಿಗೆ. ಆ ಕೆಲಸನ ಯಾರು ಸಹ ಮಾಡಿಲ್ಲ ಸರ್, ಪೂರ್ವಕವಾಗಿ ಮಾಡಿಲ್ಲ ಅವರು. ಮಾಡಿಲ್ಲ, ಕರೆಕ್ಟ್. ಬಟ್ ಸಿದ್ದರಾಮಯ್ಯವರು ಅಥವಾ ಅವರ ಪರವಾಗಿ ಮತ್ತೊಂದು ಕೆಲಸ ನಡೀತಾ ಇದೆಯಲ್ಲ. ಬೆಳಿಗ್ಗೆ ಉಗ್ರಪ್ಪ ಬಂದ್ರು, HM ರೇವಣ್ಣ ಬಂದ್ರು, ಮೋಟಮ್ಮ ಬಂದ್ರು, ಸಾಲ್ದು ಅಂತ ಉಮಾಶ್ರೀ ಬಂದ್ರು. ಈಗ ಸಂಜೆ ಅಲ್ಲಿ ಪಾಪ ಜಯಮಾಲ ಅವರು ಬಂದು ಮಾತಾಡ್ತಿದ್ದಾರೆ, ಮಹಿಳೆಯರ ಪರವಾಗಿ ನಾವಿದೀವಿ ಅನ್ನೋದು. ಇದೇನ್ ಸೂಚಿಸುತ್ತೆ ಅಂತ. ಆದ್ರೆ ಇದು ಸರ್ ಬಂದಿರಬಹುದು, ಎಲ್ರು ನಮ್ಮ ಸರ್ಕಾರದ ಪ್ರತಿನಿಧಿಗಳೇ ಬಂದಿದ್ದಾರೆ. ಉಗ್ರಪ್ಪ ನೀವು ಹೇಳಿದ್ರಿ ಎಲ್ಲರೂ. ಆದ್ರೆ ಅವ್ರು ಎಷ್ಟರ ಮಟ್ಟಿಗೆ ಅವರು ಅಲ್ಲಿ ಮುಖ್ಯಮಂತ್ರಿಗೆ ಹೇಳ್ಬೋದಾಗಿತ್ತಲ್ಲ, ಅವ್ರು ಅಲ್ಲೇನೆ ಹೇಳ್ಬೋದಾಗಿತ್ತು. ಇವತ್ತು ಅಧಿವೇಶನ ನಡೀತಾ ಇದೆ, ಇನ್ನು 28ರವರೆಗೂ ಅಧಿವೇಶನ ನಡೆಯುತ್ತೆ. ಅಟ್ಲೀಸ್ಟ್ ನೀವು ಇವತ್ತು ಆ ಹೆಣ್ಣು ಮಕ್ಕಳಿಗೆ ಅಲ್ಲಿ ಮಾಡಿ ಅಂತ ಹೇಳಿ ಅಲ್ಲಿ ವಿಧಾನಸೌಧದಲ್ಲಿ ಅವರು ಧ್ವನಿ ಎತ್ತಬೇಕಾಗಿತ್ತು. ಅದು ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಹೆಣ್ಮಕ್ಳ ಎದುರಿಗೆ ಮೊಸಳೆ ಕಣ್ಣೀರ್ ಹಾಕ್ಬಿಟ್ರೆ ಅದು ಖಂಡಿತ ಶೋಭೆ ಅಲ್ಲ ಸರ್. ಅವರ ನೀವು ಒಪ್ಪಲ್ಲ ಅಂತ ನಾವು ಒಪ್ಪಲ್ಲ. ಅಲ್ಲ, ಹೆಣ್ಮಕ್ಳ ಕಣ್ಣೀರು ಹೆಣ್ಮಕ್ಳಿಗೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಗಂಡಸರು ಮೋಸ ಹೋಗ್ಬೋದು. ಮೇಡಮ್, ಈಗ ಕೊನೆದಾಗ ಬರೋಣ. ಈಗ 19ಕ್ಕೆ ಅವರು ಏಪ್ರಿಲ್ 19ಕ್ಕೆ ಮೀಟಿಂಗ್ ನಾನು ನಿಗದಿ ಮಾಡ್ತೀನಿ, ಇಲ್ಲಿವರೆಗೂ ನೀತಿ ಸಂಹಿತೆ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಮಾತಾಡ್ಬಿಟ್ಟು ನಾನು ಬೇಕಿದ್ರೆ ಅದು ಹೆಚ್ಚು ಮಾಡೋದನ್ನ ಇದು ಮಾಡ್ತೀನಿ ಅಂತ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಅನ್ನೋದು ಮಾತು. ಯಾಕೆ ಅಲ್ಲಿವರೆಗೂ ತಡಿಬಾರ್ದು? ಅಥವಾ ಅವರೇ ಹೇಳಿರ್ತಕ್ಕಂಥ ಮಾತಿನಲ್ಲಿ ನಂಬಿಕೆ ಇದೆಯಾ ಇಲ್ವಾ? ಇಲ್ಲ ಅಂದ್ರೆ ಯಾಕಿಲ್ಲ ಸರ್? ನಮಗೆ ಮುಖ್ಯಮಂತ್ರಿಯವರು ಇವತ್ತು ಮೀಟಿಂಗ್ ನೋಟಿಸ್ ಅನ್ನ ಕೊಟ್ಟು 19ನೇ ತಾರೀಕು ಮಾತಾಡೋಣ, ನಿಮ್ಮ ಸಂಘಟನೆ ಒಟ್ಟಿಗೆ ಸಭೆ ಮಾಡೋಣ ಅಂತ ಹೇಳಿದ್ದಾರೆ. ನಮಗೆ ಈ ಮುಖ್ಯಮಂತ್ರಿಯವರು ಇವತ್ತು ಏನ್ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಯವರ ಬಗ್ಗೆ ಗೌರವ ಇದೆ. ಆದ್ರೆ ಅವರು ಮುಖ್ಯಮಂತ್ರಿಯವರು ಇವತ್ತು ಸಭೆ ಮಾಡೋಣ ಅಂತ ಹೇಳಿದ್ರ ಬಗ್ಗೆ ನಮಗೆ ಗೌರವ ಇಲ್ಲ ಸರ್. ಅದನ್ನ ಕಳ್ಕೊಂಡ್ ಬಿಟ್ಟಿದ್ದಾರೆ ಮುಖ್ಯಮಂತ್ರಿಯವರು. ಯಾಕೆ ಕಳ್ಕೊಂಡಿದ್ದಾರೆ? 2015 ಫೆಬ್ರವರಿಯಲ್ಲಿ ಇದೇ ಅಂಗನವಾಡಿ ಕಾರ್ಯಕರ್ತರು ರಾಜ್ಯಾದ್ಯಂತ 70,000 ಜನ ಹೆಣ್ಮಕ್ಳು ಬೀದಿಗಿಳಿದಿದ್ರು. 55,000 ಅಂಗನವಾಡಿ ಕೇಂದ್ರಗಳು ಕ್ಲೋಸ್ ಆಗಿತ್ತು. 15 ದಿನಗಳ ವೇತನಗಳನ್ನ ಕಳ್ಕೊಂಡ್ರು ಅಂಗನವಾಡಿ ಕಾರ್ಯಕರ್ತರು. 6,000 ಬರೋ ಅಂತದ್ರಲ್ಲಿ ಅವತ್ತು ಬರ್ತಾ ಇದ್ದಿದ್ ಬರೀ 5,500. 5,500ದಲ್ಲಿ 15 ದಿನಗಳ ಗೌರವಧನಗಳನ್ನ ಕಳ್ಕೊಂಡು ಹೋರಾಟ ಮಾಡಿ ಇದೇ
ಬೆಂಗಳೂರಿಗೆ ಬಂದಾಗ ಇದೇ ಸಿಎಂ ಸಿದ್ದರಾಮಯ್ಯ ಅವರು ನಮ್ಮನ್ನ ಕರೆಸಿ ಮಾತಾಡಿದ್ರು, ನೀವು ಬಜೆಟ್ ಮಧ್ಯೆ ನಾನು ಅನೌನ್ಸ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಬಜೆಟ್ ಆಗೋವಾಗ ಮತ್ತೆ ನೀವು ಹೋರಾಟಕ್ಕೆ ಇಳಿದೆ ಇದ್ದ ಹಾಗೆ ನಾವೇನಾದ್ರೂ ನಿಮ್ಗೆ ಗೌರವಧನ ಹೆಚ್ಚಳ ಮಾಡ್ತೀವಿ, ನನ್ನ ಮಾತ್ ಮೇಲೆ ನಂಬಿಕೆ ಇಡಿದ್ರು. ನಾವು ನಂಬಿಕೆ ಇಟ್ವಿ, ಸಿಎಂ ಸಿದ್ದರಾಮಯ್ಯ ಅವ್ರ ಪ್ರಗತಿಪರರು ಅಂತ ಅನ್ಕೊಂಡಿದ್ವಿ. ಆದ್ರೆ ಏನ್ ಮಾಡಿದ್ರು ಸರ್, ಬಜೆಟ್ ಅಲ್ಲಿ ಕೇವಲ 500 ರೂಪಾಯಿ 250 ರೂಪಾಯಿ ಬಿಸ್ಕೆಟ್ ಬಿಸಾಕದಂಗ್ ಬಿಸಾಕಿದ್ರು. ಹೆಂಗ್ ನಂಬ್ಕೊಳ್ಳೋದು? ಕಳೆದ ಮಾರ್ಚ್ ಅಲ್ಲಿ ಹೋರಾಟ ಮಾಡಿದ್ವಿ, ಏಪ್ರಿಲ್ 18ನೇ ತಾರೀಕು ಮಾತುಕತೆಗೆ ಕರಿತೀವಿ ಅಂತ ಹೇಳಿ ಮೀಟಿಂಗ್ ಫಿಕ್ಸ್ ಮಾಡ್ತೀವಿ ಅಂತ ಮೀಟಿಂಗ್ ನೋಟಿಸ್ ಕೊಟ್ಟು ಹೋರಾಟ ವಾಪಸ್ ಮಾಡಿಸಿದ್ರು. ಮೀಟಿಂಗ್ 1 ವರ್ಷ ಆದ್ರೂ ಕರೀಲಿಲ್ಲ. ಮೊನ್ನೆ ಜನವರಿ 31, ಫೆಬ್ರವರಿ 1, 2, 3 ದಿನ ಹೋರಾಟ ಮಾಡಿದ್ವಿ. ಆವತ್ ಇಮಿಡಿಯೇಟ್ ಅವರಿಗೆ ಇದ್ದಕ್ಕಿದ್ದ ಹಾಗೆ ಹೋರಾಟಗಾರರನ್ನ ನೋಡಿದ ತಕ್ಷಣ ಗಂಟ್ಲ ನೋವು ಬಂದ್ಬಿಡ್ತು ಸಿಎಂ ಅವರಿಗೆ, ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಆಯ್ತಪ್ಪ, ಸಿಎಂ ಅವ್ರಿಗೆ ಅನಾರೋಗ್ಯ ಆಗಿದೆ, ಅವ್ರ ಆರೋಗ್ಯ ಬಹಳ ಇಂಪಾರ್ಟೆಂಟ್ ರಾಜ್ಯಕ್ಕೆ, ಹಂಗಾಗಿ ಆಯ್ತು ನಾವು ಕಾಯ್ತೀವಿ ಅಂತ ಹೇಳಿದ್ವಿ, ಹೋರಾಟ ವಾಪಸ್ ಮಾಡ್ಕೊಂಡ್ವಿ. ಏನು ಫೆಬ್ರವರಿ ಆಗಿ 3 ತಿಂಗಳು 2 ತಿಂಗಳಾಯ್ತು ಸರ್ ಹೋರಾಟ ಆಗಿ, ಇವತ್ವರೆಗೆ ಸಭೆ ಕರೀಲಿಲ್ಲ. ಯಾವ ನಂಬಿಕೆಯಿಂದ ನಾವು 19ನೇ ತಾರೀಕು ಇವರು ಮೀಟಿಂಗ್ ಕರೀತಾರೆ ಅಂತ ಹೇಳಿ ನಾವು ಹೋರಾಟ ವಾಪಸ್ ತಗೊಳ್ಬೇಕು? ಹಂಗಂದ್ರೆ ಮುಂದುವರಿಯುತ್ತಾ ಹೋರಾಟ? ನಮ್ ಹೋರಾಟ ಮುಂದುವರಿಯುತ್ತೆ ಸರ್. ಎಲ್ಲಿವರೆಗೂ? ನಮ್ಮ ಹೋರಾಟ ಇವತ್ತು ಗೆಲ್ಲೋವರೆಗೂ ಹೋರಾಟ ಸರ್. ಅದು ಬರೀ ಘೋಷಣೆ ಆಗಿ ಇರಲ್ಲ ಸರ್, ನಾವು ಅದಕ್ಕೆ ಇವತ್ತು ತೀರ್ಮಾನ ಮಾಡಿರ್ತಕ್ಕಂಥ. ಮತ್ತೊಂದು ಹೇಳಲಿಕ್ಕೆ ಇಷ್ಟಪಡ್ತೀವಿ ಸರ್, ಸಿದ್ದರಾಮಯ್ಯ ಅವರು ಓನ್ಲಿ ಮೈಸೂರು ಡಿಸ್ಟ್ರಿಕ್ಟ್, ಚಾಮರಾಜನಗರ ಡಿಸ್ಟ್ರಿಕ್ಟ್ ಸಿಎಂ ಅಲ್ಲ. ಅದೆರಡು ಕಡೆ ಎಲೆಕ್ಷನ್ ಆಗ್ತಾ ಇದೆ, ಅದೆರಡು ಕಡೆ ನೀತಿ ಸಂಹಿತೆ ಜಾರಿ ಇದೆ. ಇಡೀ ರಾಜ್ಯದ ಜನರಿಗೆ ಸಿಎಂ ಅವರು ಸಿಎಂಎ, ಮೈಸೂರಿಗೆ ಮಾತ್ರ ಅಲ್ಲ ಅವರು. ಹಂಗಾಗಿ ಸಿಎಂ ಅವರು ಇದನ್ನ ನೆಪ ಹೇಳ್ಬಾರ್ದು, ತಕ್ಷಣದಲ್ಲಿ ಕರೆಸಬೇಕು. ಅಂಗನವಾಡಿ ಕಾರ್ಯಕರ್ತರ ಅಹವಾಲ್ ಏನಿದೆ ಕೇಳಬೇಕು. ನಾವೇನ್ ಡಿಮ್ಯಾಂಡ್ ಇಟ್ಟಿದೀವಿ, ಸರ್ಕಾರಕ್ಕೆ ಖಂಡಿತ ಹೆಚ್ಚಿನ ಹೊರೆ ಅಲ್ಲ. 1,86,000 ರೂಪಾಯಿಗಳ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಕೇವಲ ಅದ್ರಲ್ಲಿ ಕೇಳಿರೋದು ನಾವು 612 ಕೋಟಿ ರೂಪಾಯಿ ಮಾತ್ರ. ಆಲ್ರೆಡಿ ಅವ್ರು ಮಂಡನೆ ಮಾಡಿರುವಂತದ್ದು 112 ಕೋಟಿ ರೂಪಾಯಿಗಳನ್ನ 1,500 ರೂಪಾಯಿ ಆಗಿ ಈಗಾಗಲೇ ಮಂಡನೆ ಮಾಡಿದ್ದಾರೆ. ಇನ್ ಕೇವಲ ಒಂದು 500 ಕೋಟಿ ರೂಪಾಯಿಗಳನ್ನ ಕೊಟ್ರೆ ನಮ್ಮ ಬೇಡಿಕೆ ಈಡೇರುತ್ತೆ. ಹಂಗಾಗಿ ತಕ್ಷಣ ಅದನ್ನು ಕೊಡೋ ನಿಟ್ಟಿನಲ್ಲಿ ಚಿಂತನೆಗಳನ್ನ ಮಾಡಬೇಕು. ಸಿಎಂ ಅವರು ಕೂಡ ಹಠಮಾರಿ ಧೋರಣೆಗಳನ್ನ ಬಿಡಬೇಕು. ರಾಜ್ಯದಲ್ಲಿ ಬಂದಿರುವಂತ ಹೆಣ್ಮಕ್ಳನ್ನ ನೋಡ್ಬೇಕಾಗಿದೆ. ಮಹಿಳಾ ಪರ ಸರ್ಕಾರ ಅಂತ ಹೇಳ್ಕೊಳ್ಳೋದಲ್ಲ, ಮಹಿಳಾ ದಿನಾಚರಣೆಗಳಲ್ಲಿ ಭಾಷಣ ಬಿಗಿಯೋದಲ್ಲ, ಮಹಿಳೆಯರ ನ್ಯಾಯವನ್ನ ಕೊಡಬೇಕಾಗಿದೆ, ಕೃತಿಯಾಗಿ ಮಾಡಿ ತೋರಿಸಬೇಕು ಅಂತ ಹೇಳಿ ಇವತ್ತು ನಮ್ಮ ಒತ್ತಾಯ ಇರುವಂತದ್ದು. ಅವ್ರು ಕೊಡೋವರೆಗೂ ಅವ್ರು ಕೊಡೋದಿಲ್ಲ ಅನ್ಬೋದು, ನಾವು ಬಿಡೋದಿಲ್ಲ. ಕಾರ್ಯಕರ್ತರು ರೆಡಿಯಾಗಿ ಬಂದಿದ್ದಾರೆ ಸರ್, ಹೋರಾಟ ಮಾಡಿ. ಓಕೆ, ಧನ್ಯವಾದ ನಾಲ್ವರಿಗೂ. ನಿಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದಿರಾ. ನಿಮ್ಮ ಹೋರಾಟ ಗೆಲ್ಲೋವರೆಗೂ ಮುಂದುವರಿಯಲಿ ಅಂತ ನಾವು ಕೂಡ ಆಶಿಸ್ತೀವಿ. ಒಳ್ಳೇದಾಗ್ಲಿ ನಿಮಗೆ. ಇದು ಇವತ್ತಿನ ವಿಶೇಷ ಚರ್ಚೆ. ರಾಜ್ಯ ಸರ್ಕಾರಕ್ಕೆ ಒಂದು ದೊಡ್ಡ ಎಚ್ಚರಿಕೆಯನ್ನ ಅಂಗನವಾಡಿ ಕಾರ್ಯಕರ್ತರು ಕೊಟ್ಟಿರ್ತಕ್ಕಂಥದ್ದು. ಬಹಳ ಗಟ್ಟಿ ಮನಸ್ಸು ಮಾಡ್ಕೊಂಡು ಅವರು ಬಂದಿದ್ದಾರೆ ಅಂತ ಅನ್ಸುತ್ತೆ. ಇದ್ರ ಜೊತೆಗೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಿದ್ದಾರೆ. ಯಾವುದೇ ರಾಜಕೀಯ ನಾಯಕರು ಕೇವಲ ತೋರ್ಪಡಿಕೆಗೆ ಅಥವಾ ಚುನಾವಣಾ ಉದ್ದೇಶವನ್ನು ಇಟ್ಕೊಂಡು ಇವರಿಗೆ ಸಂತೈಸುವಂತ ಕೆಲಸ ಮಾಡಬೇಡಿ. ನಿಜವಾಗ್ಲೂ ಕಾಳಜಿ ಇಟ್ಕೊಂಡು ಸಹಾಯ ಮಾಡೋದಾದ್ರೆ ಖಂಡಿತ ಮಾಡಿ. ಇದು ಕೇವಲ ರಾಜ್ಯ ಸರ್ಕಾರಕ್ಕಷ್ಟೇ ಅಲ್ಲ, ಕೇಂದ್ರ ಸರ್ಕಾರಕ್ಕೂ ಕೂಡ ಬಿಸಿಯನ್ನು ಮುಟ್ಟಿಸ್ತೀವಿ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ನೋಡೋಣ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಇದು ಇವರ ಕಡೆಗೆ ನೋಡ್ತವ, ಒಂದಷ್ಟು ಇವರ ಬೇಡಿಕೆಗಳನ್ನ ಈಡೇರಿಸ್ತವ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಸಾಬೀತಾಗಲಿ ಅನ್ನುವಂಥ ಆಶಯದೊಂದಿಗೆ ಚರ್ಚೆಯನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.